ಓಂ ಶಾಂತಿ. ಮುರಳಿಯ ದಿನಾಂಕ ಇದೆ 8/1/2025. ಬಾಬಾ ತಿಳಿಸ್ತಾ ಇದ್ದಾರೆ, ಮಿಟ್ಟೆ ಬಚ್ಚೆ बाप की श्रीमत तुम्हें 21 पीढ़ी का सुख दे देते हैं. ಮಧುರ ಮಕ್ಕಳೇ, ತಂದೆಯ ಶ್ರೀಮತವು ನಿಮಗೆ 21 ಪೀಳಿಗೆಗಳು ಸುಖವನ್ನು ಕೊಡುತ್ತದೆ. इतने न्यारी मत बाप के सिवाय कोई दे नहीं सकता. ಇಂತಹ ಭಿನ್ನವಾದ ಮತವನ್ನು ತಂದೆಯನ್ನು ಬಿಟ್ಟರೆ ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ತಂದೆಯನ್ನು ಬಿಟ್ಟರೆ ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ನೀವು ಶ್ರೀಮತದಂತೆ ನಡೀತಾ ಇರಿ. ನೀವು ಶ್ರೀಮತದಂತೆ ನಡೀತಾ ಇರಿ. ಬಾಬಾ ಪ್ರಶ್ನೆ ತಿಳಿಸ್ತಾ ಇದ್ದಾರೆ, अपने आप को राज तिलक देने का सहज पुरुषार्थ क्या है? ತಮಗೆ ತಾವು ರಾಜ ತಿಲಕವನ್ನಿಟ್ಟುಕೊಳ್ಳುವುದರ ಸಹಜ ಪುರುಷಾರ್ಥವೇನು? ರಾಜ ತಿಲಕ ಇಟ್ಟುಕೊಳ್ಳುವುದರ ಸಹಜ ಪುರುಷಾರ್ಥವೇನು? ಬಾಬಾ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ, ಮೊದಲನೇ ಪಾಯಿಂಟ್ ಇದೆ, अपने आप को राज तिलक देने के लिए बाप की जो शिक्षाएं मिलती है उन पर अच्छी ರೀತಿ ಚಲೋ. ತಮಗೆ ತಾವು ರಾಜ ತಿಲಕವನ್ನ ಇಟ್ಟುಕೊಳ್ಳಲು ತಂದೆಯಿಂದ ಯಾವ ಶಿಕ್ಷಣ ಸಿಗುತ್ತದೆಯೋ ಅದರ ಮೇಲೆ ಚೆನ್ನಾಗಿ ನಡೆಯಿರಿ. ತಂದೆಯಿಂದ ಯಾವ ಶಿಕ್ಷಣ ಸಿಗುತ್ತದೆಯೋ ಅದರ ಮೇಲೆ ಚೆನ್ನಾಗಿ ನಡೆಯಿರಿ. इसमें आशीर्वाद व कृपा की बात नहीं. ಇದರಲ್ಲಿ ಆಶೀರ್ವಾದ ಅಥವಾ ಕೃಪೆಯ ಮಾತಿಲ್ಲ. ಬಾಬಾ ಎರಡನೇ ಪಾಯಿಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ, ಫಾಲೋ ಫಾದರ್ ಕರೋ, दूसरे को नहीं देखना है. ಫಾಲೋ ಫಾದರ್ ಆಗಬೇಕು, ಅನ್ಯರನ್ನು ನೋಡಬಾರದು. ಫಾಲೋ ಫಾದರ್ ಮಾಡಬೇಕು, ಅನ್ಯರನ್ನು ನೋಡಬಾರದು. मन मनाभव, इसमें अपने आप को ही तिलक मिलता है. ಮನ್ಮನಾಭವ, ಇದರಿಂದ ತನಗೆ ತಾನೇ ತಿಲಕವು ಸಿಗುತ್ತದೆ. ಮನ್ಮನಾಭವದಲ್ಲಿರುವುದರಿಂದ ತನಗೆ ತಾನೇ ತಿಲಕವು ಸಿಗುತ್ತದೆ. पढ़ाई और याद की यात्रा से ही तुम बेगर टू प्रिंस बनते हो. ವಿದ್ಯೆ ಮತ್ತು ನೆನಪಿನ ಯಾತ್ರೆಯಿಂದ ನೀವು ಭಿಕ್ಷುಕರಿಂದ ರಾಜಕುಮಾರರಾಗುತ್ತೀರಿ. ನೀವು ಭಿಕ್ಷುಕರಿಂದ ರಾಜಕುಮಾರರಾಗುತ್ತೀರಿ. ಗೀತೆ ಇದೆ, ಓಂ ನಮಃ ಶಿವಾಯ. ಬಾಬಾ ಪ್ರಶ್ನೆ ತಿಳಿಸಿದ್ರು, ತಮಗೆ ತಾವು ರಾಜ ತಿಲಕವನ್ನಿಟ್ಟುಕೊಳ್ಳಿಕ್ಕೆ ಸಹಜ ಪುರುಷಾರ್ಥ ಏನು ಅಂತೇಳಿ.
ಅದಕ್ಕೆ ಬಾಬಾ ಉತ್ತರದಲ್ಲಿ ಹೇಳಿದ್ರು, ರಾಜ ತಿಲಕವನ್ನು ಇಟ್ಕೊಳ್ಳಿಕ್ಕೆ ತಂದೆಯು ಏನ್ ಶಿಕ್ಷಣ ಕೊಡ್ತಾ ಇದ್ದಾರೆ ಅದರಂತೆ ನಡೀರಿ. ಆಶೀರ್ವಾದ ಕೃಪೆಯ ಮಾತಿಲ್ಲ, ಶಿಕ್ಷಣದಂತೆ ನಡೀರಿ ಅಂತ ಬಾಬಾ ಹೇಳಿದ್ರು. 2ನೇ ಪಾಯಿಂಟ್ ಅಲ್ಲಿ ಬಾಬಾ ತಿಳಿಸಿದ್ರು, ಫಾಲೋ ಫಾದರ್ ಮಾಡಿ. ಬ್ರಹ್ಮ ತಂದೆ ಹೇಗ್ ನಡೆದಿದ್ದಾರೋ, ಪುರುಷಾರ್ಥ ಮಾಡಿದ್ದಾರೋ ಅದರಂತೆ ನಡೆದು ತೋರಿಸಿ. ಮನ್ಮನಾಭಾವದಲ್ಲಿರಿ. ಮನ್ಮನಾಭಾವದಲ್ಲಿ ಇರ್ತೀರಂದ್ರೆ ತಾನಾಗೆ ರಾಜ ತಿಲಕ ಸಿಗುತ್ತೆ ಅಂತ ಬಾಬಾ ತಿಳಿಸಿದ್ರು. ವಿದ್ಯೆ ಮತ್ತು ನೆನಪಿನ ಯಾತ್ರೆಯಿಂದಲೇ ನೀವು ಭಿಕಾರಿಗಳಿಂದ ಭಿಕ್ಷುಕರಿಂದ ರಾಜಕುಮಾರರಾಗ್ತೀರಿ ಅಂತೇಳಿ बाबा ತಿಳಿಸ್ಕೊಟ್ರು. ओम शांति। जब बाप और दादा ओम शांति कहते हैं तो 2 बार भी कह सकते हैं. ಬಾಬಾ ಹೇಳ್ತಾರೆ, ಹೇಗೆ ಒಟ್ಟಿಗೆ ಬಾಪ್ ದಾದರವರು ಓಂ ಶಾಂತಿ ಅಂತ ಹೇಳ್ತಾರಂದ್ರೆ ತಾವು ಮಕ್ಕಳು ಕೂಡ ಓಂ ಶಾಂತಿ ಅಂತ 2 ಸಾರಿ ಕೂಡ ಹೇಳ್ಬೋದು. ಯಾಕೆಂದ್ರೆ ಇಬ್ರು ಇದ್ದಾರೆ ಅಂತ ಬಾಬಾ ಹೇಳ್ತಾರೆ. ದಾದಾನೂ ಇದ್ದಾರೆ, ಜೊತೆಗೆ ಬಾಬಾನೂ ಇದ್ದಾರೆ. एक है ही व्यक्त, दूसरा है ಅವ್ಯಕ್ತ, दोनों इकट्ठे है. ಒಬ್ರು ವ್ಯಕ್ತದಲ್ಲಿದ್ದಾರೆ, ಇನ್ನೊಬ್ರು ಅವ್ಯಕ್ತ ಇದ್ದಾರೆ. ಹಾಗಾಗಿ ಬಾಬಾ ಹೇಳ್ತಾರೆ ಇಬ್ರು ಒಟ್ಟಿಗೆನೆ ಇದ್ದಾರೆ. ದೋಕ ಇಕ್ಕಟ್ಟ ಆವಾಜ್ ಬಿ ಹೋತಾ ಹೈ. ಕೆಲವು ಸಾರಿ ಇಬ್ರದ್ದು ಒಟ್ಟಿಗೆ ಆವಾಜ್ ಆಗುತ್ತೆ, ಒಂದೇ ಪದವನ್ನ ಇಬ್ರು ಮಾತಾಡ್ತಾರೆ. ಅಲಗ್ ಅಲಗ್ ಬಿ ಹೋ ಸಕ್ತಾ ಹೈ. ಕೆಲವು ಸಾರಿ ಬ್ರಹ್ಮ ತಂದೆನೇ ಬೇರೆ ಮತ ಹೇಳಿದ್ರೆ ಶಿವಬಾಬಾನೇ ಒಂದು ಮತ ಹೇಳ್ತಿರ್ತಾರೆ. ಹಾಗಾಗಿ ಬೇರೆ ಬೇರೆ ಕೂಡ ಹೇಳ್ಬೋದು, ಒಟ್ಟಿಗೆನೂ ಹೇಳ್ಬೋದು ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಯಹ ಏಕ್ ವಂಡರ್ ಹೇ, ಇದು ಬಹಳ ಅದ್ಭುತ. ಕೆಲವು ಸಾಕಾರದ ಅನುಭವಗಳನ್ನ ಬ್ರಹ್ಮ ತಂದೆ ಹೇಳಿದ್ರೆ ಇನ್ನು ಜ್ಞಾನ, ಪರಮಧಾಮ, ಆತ್ಮದ ಬಗ್ಗೆ ಶಿವಬಾಬಾ ಹೇಳ್ತಾರೆ. ಹೀಗೆ ಇಬ್ರು ಮಾತಾಡ್ತಾರೆ ಒಂದೇ ಶರೀರದಲ್ಲಿ ಇದ್ಕೊಂಡು. ಹಾಗಾಗಿ ಇದು ಬಹಳ ಅದ್ಭುತ ಅಂತ ಬಾಬಾ ಹೇಳ್ತಾರೆ. ದುನಿಯಾ ಮೇ ಯಹ ಕೋಯಿ ನಹಿ ಜಾನ್ತೆ ಹೈ, ಪರಂಪಿತ ಪರಮಾತ್ಮ ಇನ್ಕೆ ಶರೀರ್ ಮೇ ಬೈಠ್ ಜ್ಞಾನ ಸುನಾತೆ ಹೈ. ಜಗತ್ನವ್ರಿಗೆ ಗೊತ್ತಿಲ್ಲ ಪರಮಾತ್ಮ ಇವರಲ್ಲಿ ಕೂತ್ಕೊಂಡು ಜ್ಞಾನ ಹೇಳ್ತಿದ್ದಾರೆ ಅನ್ನೋದು. ಯಹ ಕಭಿ ಲಿಖಾ ಹುವಾ ನಹಿ ಹೈ. ಬಾಬಾ ಹೇಳ್ತಾರೆ ಮತ್ತೆ ಎಲ್ಲೂ ಕೂಡ ಅದನ್ನ ಬರ್ದಿಲ್ಲ. ಭಗವಂತ ಇಂಥ ತನುವಿನಲ್ಲಿ ಬಂದು ಜ್ಞಾನ ಹೇಳ್ತಾರೆ ಅನ್ನುವಂಥದ್ದು ಎಲ್ಲಿ ಬರ್ದಿಲ್ಲ ಕೂಡ. बाबा ने कल्प पहले भी कहा था, अभी भी कहते हैं कि मैं इस साधारण तन में बहुत जन्मों के अंत में इनमें प्रवेश करता हूँ. ಸ್ವತಃ ಭಗವಂತನೇ ಕುಳಿತು ನಮಗೆ ಹೇಳ್ತಿದ್ದಾರೆ, ನಾನು ಇವರ ಅಂತಿಮ ಜನ್ಮದಲ್ಲಿ ಪ್ರವೇಶ ಮಾಡ್ತೀನಿ. ಈ ರೀತಿಯಾಗಿ ಯಾವುದೇ ಶಾಸ್ತ್ರದಲ್ಲಿ ಬರ್ದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. मैं इनका आधार लेता हूँ. गीता में कुछ ना कुछ ऐसा ವರ್ಷನ್ ಹೇ ಜೋ ಕುಚ್ ರಿಯಲ್ ಬಿ ಹೇ. ಬಾಬಾ ಹೇಳ್ತಿದ್ದಾರೆ ಕೆಲವೊಂದು ಗೀತೆಯಲ್ಲಿ ಸತ್ಯಾಂಶನೂ ಇದೆ, ಕೆಲವೊಂದು ಸುಳ್ಳು ಕೂಡ ಇದೆ. ಈ ರೀತಿಯಾಗಿ ಅಲ್ಲಿ ಗೀತೆಯಲ್ಲಿ ಸತ್ಯ ಅಸತ್ಯನೂ ಇದೆ. ಬಾಬಾ ಹೇಳ್ತಾರೆ ಉಪ್ಪಿನಲ್ಲಿ ಹಿಟ್ಟಿನಂಶದಷ್ಟು ಅಲ್ಲಿನೂ ಸ್ವಲ್ಪ ಸತ್ಯ ಇದೆ. ಯಹ ರಿಯಲ್ ಅಕ್ಷರ ಹೇ, ಮೈ ಬಹುತ್ ಜನ್ಮೋ ಕಾ ಅಂತ್ ಮೇ ಪ್ರವೇಶ ಕರ್ತಾ ಹೂಂ. ಇದು ರಿಯಲ್ ಆಗಿದೆ. ನಾನು ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಈ ಬ್ರಹ್ಮಾರವರಲ್ಲೇ ಪ್ರವೇಶ ಮಾಡ್ತೀನಿ ಅನ್ನುವಂಥದ್ದು. ಜಬ್ಕಿ ಯಹ ವಾನಪ್ರಸ್ಥ ಅವಸ್ಥಾ ಮೇ ಹೇ, ಯಾವಾಗ ಇವರಿಗೆ ವಾನಪ್ರಸ್ಥ ಅವಸ್ಥೆ ಆಗಿರುತ್ತೆ, ವೃದ್ಧಾವಸ್ಥೆ ಆಗಿರುತ್ತೆ, ಆಗ ನಾನು ಇವರಲ್ಲೇ ಪ್ರವೇಶ ಮಾಡ್ತೇನೆ. ಇನ್ಕೆ ಲಿಯೇ ಕಹನಾ ಟೀಕ್ ಹೇ, ಇವರಿಗಾಗಿ ಹೇಳುವುದು ಸರಿಯಾಗಿದೆ, ಇವರಲ್ಲೇ ಪ್ರವೇಶ ಮಾಡ್ತಾರೆ. ಪೆಹಲೆ ಸತ್ಯುಗ್ ಮೇ ಜನ್ಮ ಬಿ ಇನ್ಕಾ ಹಿ ಹೇ. ಬಾಬಾ ಹೇಳ್ತಾರೆ ಮೊಟ್ಟ ಮೊದಲ ಜನ್ಮ ಸತ್ಯುಗದಲ್ಲಿ ಮೊದಲ ಜನ್ಮ ಪಡ್ಕೊಳ್ಳೋರು ಇವರೇ ಆಗಿದ್ದಾರೆ. ಫಿರ್ ಲಾಸ್ಟ್ ಮೇ ವಾನಪ್ರಸ್ಥ ಅವಸ್ಥಾ ಮೇ ಹಿ ಹೇ ಜಿಸ್ಮೇ ಹಿ ಬಾಪ್ ಪ್ರವೇಶ ಕರ್ತಾ ಹೇ. ಸತ್ಯುಗದಲ್ಲಿ ಹೋಗೋರು ಮೊದಲು ಇವರೇ ಆತ್ಮ ಆಗಿದ್ದಾರೆ. ಮತ್ತೆ ಕೊನೆಯ ಜನ್ಮದಲ್ಲಿ ಕೂಡ ಇವರ ಶರೀರದಲ್ಲೇನೆ ಶಿವಬಾಬಾ ಪ್ರವೇಶ ಆಗೋದು. तो इनके लिए ही कहते हैं, यह नहीं जानते कि हमने कितने पुनर्जन्म लिए. ಬಾಬಾ ಹೇಳ್ತಾರೆ ಇವರಿಗಾಗಿನೇ ಹೇಳ್ತಾರೆ, ಬ್ರಹ್ಮ ತಂದಗೂ ಕೂಡ ಗೊತ್ತಿರ್ಲಿಲ್ಲ ನಾನು ಎಷ್ಟು ಜನ್ಮ ತೆಗೆದುಕೊಳ್ತಾ ಇದ್ದೇನೆ ಅಂತ. ಶಾಸ್ತ್ರೋ ಮೇ 84 लाख ಜನ್ಮ ಲಿಖ್ ದಿಯಾ ಹೈ. ಬಾಬಾ ಹೇಳ್ತಾರೆ ಶಾಸ್ತ್ರಗಳಲ್ಲಿ ಆದ್ರೆ 84 ಲಕ್ಷ ಜನ್ಮ ಅಂತ ಹೇಳಿ ಬರ್ತಿದ್ದಾರೆ. ಯಹ ಸಬ್ ಹೇ ಭಕ್ತಿ ಮಾರ್ಗ, ಇನ್ಕಾ ಕಹಾ ಜಾತಾ ಹೇ ಭಕ್ತಿ ಕಲ್ಟ್. ಬಾಬಾ ಹೇಳ್ತಾರೆ ಇದಕ್ಕೆ ಭಕ್ತಿಯ ಕಾಂಡ, ಭಕ್ತಿ ಮಾರ್ಗ ಅಂತ ಹೇಳಿ ಹೇಳಲಾಗತ್ತೆ. ಜ್ಞಾನ ಖಂಡ್ ಅಲಗ್ ಹೇ, ಭಕ್ತಿ ಖಂಡ್ ಅಲಗ್ ಹೇ.
ಭಕ್ತಿ करते करते उतरते ही आते हैं. ಭಕ್ತಿನೇ ಬೇರೆ, ಜ್ಞಾನನೇ ಬೇರೆ. ಭಕ್ತಿ ಮಾಡ್ತಾ ಮಾಡ್ತಾ ತಾವು ಕೆಳಗಿಳ್ತಾ ಬಂದಿದ್ದೀರಿ, ಜ್ಞಾನ ಕೇಳ್ತಾ ಕೇಳ್ತಾ ಉನ್ನತಿಯಲ್ಲಿ ಹೋಗ್ತೀರಿ, ಶ್ರೇಷ್ಠರಾಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. यह ज्ञान तो एक ही बार मिलता है. ಇದು ಒಂದೇ ಸಮಯದಲ್ಲಿ, ಇಡೀ ಕಲ್ಪದಲ್ಲಿ ಒಂದೇ ಸಮಯದಲ್ಲಿ ಸಿಗುವಂತ ಜ್ಞಾನ, ಅದು ಒಂದೇ ಜನ್ಮದಲ್ಲಿ ಮಾತ್ರ. ಬಾಬ್ ಏಕ್ ಹಿ ಬಾರ್ ಸರ್ವ ಕಾ ಸದ್ಗತಿ ಕರ್ನೆ ಆತೆ ಹೇ. ಬಾಬಾರವರು ಕೂಡ ಒಂದೇ ಬಾರಿ ಎಲ್ಲಾ ಆತ್ಮಗಳನ್ನ ಸದ್ಗತಿ ಮಾಡ್ಲಿಕ್ಕೆ ಬರ್ತಾರೆ. ಒಂದ್ಸಾರಿ ಸದ್ಗತಿ ಮಾಡಿ ಹೊರಟೋದ್ರೆ ಮತ್ತೆ ಇಡೀ ಕಲ್ಪಕ್ಕಾಗಿ ಬಾಬಾ ಮಧ್ಯದಲ್ಲಿ ಎಲ್ಲೂ ಬರೋದಿಲ್ಲ, ಮತ್ತೆ ಅಂತ್ಯದಲ್ಲೇನೆ ಬರ್ತೇನೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಬಾಪ್ ಆಕರ್ ಸಬ್ಕಿ ಏಕೆ ಬಾರ್ ಪ್ರಾರಬ್ಧ ದೇತೆ ಹೇ ಭವಿಷ್ಯಕ್ಕೆ. ಬಾಬಾ ಬಂದು ಎಲ್ಲಾ ಆತ್ಮಗಳಿಗಾಗಿ ಪ್ರಾರಬ್ಧ ಕೊಟ್ಟೋಗ್ತಾರೆ, ಭವಿಷ್ಯಕ್ಕಾಗಿ ಅಂತ ಬಾಬಾ ಹೇಳ್ತಾರೆ. ತುಮ್ ಪಡ್ತೆ ಹಿ ಹೋ ಭವಿಷ್ಯ ನೈ ದುನಿಯಾ ಕೆ ಲಿಯೆ. ತಾವೆಲ್ಲ ಇಲ್ಲಿ ಓದ್ತಾ ಇದ್ದೀರಿ ಅಂದ್ರೆ ಅರ್ಥ ಹೊಸ ಜಗತ್ತಿಗಾಗಿ. ಈ ಜಗತ್ತಿಗಾಗಿ ಏನು ಓದೋದಿಲ್ಲ, ಈ ಶರೀರಕ್ಕಾಗಿ ಇದು ಅಲ್ಲ ವಿದ್ಯೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾ आते ही है नई राजधानी स्थापन करने के लिए. इनको राजयोग कहा जाता है. ಬಾಬಾ ಬರೋದೇ ರಾಜಧಾನಿಯನ್ನ ಸ್ಥಾಪನೆ ಮಾಡ್ಲಿಕ್ಕೆ. ರಾಜಧಾನಿಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಏನ್ ಶಿಕ್ಷಣ ಕೊಡ್ತಾ ಇದ್ದಾರೆ, ಅದಕ್ಕೆ ರಾಜಯೋಗ ಅಂತ ಹೇಳಿ ಹೇಳಲಾಗತ್ತೆ. इनका बहुत महत्व है. चाहते हैं भारत का प्राचीन राजयोग कोई सिखलावे, परंतु आजकल यह सन्यासी लोग बाहर जाकर कहते हैं यह ಪ್ರಾಚೀನ ರಾಜಯೋಗ है. ಇದಕ್ಕಾಗಿ ಬಹಳ ಮಹತ್ವ ಇದೆ, ಭಾರತದ ಪ್ರಾಚೀನ ರಾಜಯೋಗ ಅನ್ನೋದು. ಅದಕ್ಕಾಗಿ ಭಾರತವಾಸಿಗಳು, ಸನ್ಯಾಸಿಗಳು ವಿದೇಶಗಳಿಗೆ ಹೋಗಿ ಈ ಭಾರತದ ಪ್ರಾಚೀನ ರಾಜಯೋಗವನ್ನ ಕಲಿಸ್ತೀವಿ ಅಂತ ಹೇಳಿ ಕಲಿಸ್ತಾರೆ ಅಂತ ಬಾಬಾ ಹೇಳ್ತಾರೆ. ಅಷ್ಟು ಪ್ರಸಿದ್ಧಿ ಇದೆ ಈ ರಾಜಯೋಗ ಅಂತ ಹೇಳಿ ಬಾಬಾ ಹೇಳ್ತಾರೆ. तो यह भी समझते हैं हम सीखे, क्योंकि समझते हैं योग से ही ಪ್ಯಾರಡೈಸ್ ಸ್ಥಾಪನ್ ಹೋತಾ ಹೇ. ಯಾಕೆಂದ್ರೆ ಅವ್ರು ಯಾಕೆ ಕಲೀಲಿಕ್ಕೆ ಇಷ್ಟ ಪಡ್ತಾರಂದ್ರೆ, ರಾಜಧಾನಿ ಸಿಗುತ್ತೆ, ರಾಜಧಾನಿಯಲ್ಲಿ ಹೋಗ್ಬೋದು ರಾಜಯೋಗ ಕಲಿಯೋದ್ರಿಂದ. ಈ ರಾಜಯೋಗದಿಂದಲೇ ಪ್ಯಾರಡೈಸ್ ಸ್ವರ್ಗ ಸ್ಥಾಪನೆ ಆಗ್ತಾ ಇದೆ. ಸ್ವರ್ಗದಲ್ಲಿ ಹೋಗ್ಲಿಕ್ಕೆ ಈ ರಾಜಯೋಗವನ್ನ ಕಲಿಬೇಕು ಅಂತೇಳಿ ಎಲ್ಲರ ನಂಬಿಕೆ ಅಂತ ಬಾಬಾ ಹೇಳ್ತಾರೆ. ಬಾಬ್ ಸಮझाते हैं ಯೋಗ ಬಲ್ ಸೆ ತುಮ್ ಪ್ಯಾರಡೈಸ್ ಮೇ ಮಾಲಿಕ್ ಬಂತೆ ಹೋ. ಯೋಗ ಬಲದಿಂದಲೇ ನೀವು ಪ್ಯಾರಡೈಸ್ ನಲ್ಲಿ ಮಾಲೀಕರಾಗ್ತಿದ್ರಿ, ರಾಜ್ಯ ಸ್ವರ್ಗದಲ್ಲಿ ಮಾಲೀಕ ಆಗ್ತಾ ಇದೆ ಯೋಗದಿಂದ. ಅದಕ್ಕಾಗಿ ಪ್ರಾಚೀನ ಯೋಗ ಕಲಿಬೇಕು ಅಂತೇಳಿ ಎಲ್ಲರೂ ಇಷ್ಟಪಡ್ತಾರೆ. पैराडाइज स्थापन किया है बाबा ने, कैसे स्थापन करते हैं यह नहीं जानते. ಸ್ವರ್ಗವನ್ನ ಸ್ಥಾಪನೆ ಮಾಡಿರೋದು ಶಿವಬಾಬಾನೆ, ಆದ್ರೆ ಹೆಂಗ್ ಸ್ಥಾಪನೆ ಮಾಡಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸ್ವರ್ಗಕ್ಕೆ ಹೋಗ್ಬೇಕು, ರಾಜಯೋಗ ಕಲಿಬೇಕಂತ ಇಷ್ಟ ಇದೆ, ಯಾರು ಕಲಿಸ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾ ರಾಜಯೋಗ ರೂಹಾನಿ ಬಾಬ್ ಹಿ ಸಿಕ್ಲಾತೆ ಹೇ. ಈ ರಾಜಯೋಗವನ್ನ, ಸತ್ಯ ರಿಯಲ್ ರಾಜಯೋಗವನ್ನ ಬಾಬಾನೇ ಕಲಿಸಿದ್ರು. ಆದ್ರೆ ಇತ್ತೀಚೆಗೆ ಸಾಧು ಸಂತರು ವಿದೇಶಿಯರಿಗಾಗಿ ಹೇಳ್ತಾರೆ, ನಾವು ಭಾರತದ ಪ್ರಾಚೀನ ರಾಜಯೋಗ ಕಲಿಸ್ತೀವಿ. ಆದ್ರೆ ಬಾಬಾ ಹೇಳ್ತಾರೆ, ಅವರು ವಿದೇಶಿಯರಿಗೆ ಮೋಸ ಮಾಡಿ ಬರ್ತಾರೆ. ರಿಯಲ್ ರಾಜಯೋಗವನ್ನ ಯಾರು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಕಾಪಿ ಮಾಡ್ತಾರೆ, ಇಲ್ಲ ತಮ್ಮ ಮತವನ್ನ ಸೇರ್ಸ್ಕೊಂಡು ಹೇಳಿ ಬರ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇದು ಯಾರಿಂದಲೂ ಕೂಡ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜಿಸ್ಮಾನಿ ಕೊಯಿ ಮನುಷ್ಯ ಸಿಕ್ಲಾ ನಾ ಸಕೆ. ದೇಹದಾರಿ ಮನುಷ್ಯರು ಈ ರಾಜಯೋಗವನ್ನ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿರಾಕಾರ ಭಗವಂತನೇ ಈ ರಾಜಯೋಗ ಕಲಿಸ್ಲಿಕ್ಕೆ ಸಾಧ್ಯ. ಆಜ್ಕಲ್ अल्ट्रेशन कारपोरेशन को बहुत है, आर्टिफिशियल अडल्ट्रेशन कारपोरेशन तो बहुत है ना, इसलिए बाबा ने कहते हैं मैं पतितों को पावन बनाने वाला हूँ. ಬಾಬಾ ಕೂಡ ಹೇಳ್ತಾರೆ, ಇತ್ತೀಚೆಗೆ ಬಹಳಷ್ಟು ಆರ್ಟಿಫಿಷಿಯಲ್ ಆಗಿ ಹೇಳುವಂಥದ್ದು, ಆರ್ಟಿಫಿಷಿಯಲ್ ಆಗಿ ಕಲಿಸ್ಕೊಡುವಂಥದ್ದು ಬಹಳ ಆಗಿದೆ. ಅದಕ್ಕಾಗಿ ಬಾಬಾ ತಿಳಿಸ್ತಾ ಇದ್ದಾರೆ, ನಾನೇ ಪತಿತ ಪಾವನ ಆಗಿದ್ದೇನೆ ರಾಜಯೋಗವನ್ನ ಕಲಿಸ್ಲಿಕ್ಕೆ ಅಂತ. ಬಹಳಷ್ಟು ಕಲಬರಿಕೆ ಆಗಿದೆ ಅಂತ ಬಾಬಾ ಹೇಳ್ತಾರೆ. ಬೇರೆ ಬೇರೆ ಮತ ತಮ್ಮದು ಮತ ಸೇರಿಸಿ ಹೇಳ್ತಿರ್ತಾರೆ. ಬಹಳಷ್ಟು ಕಲಬರಿಕೆ ಆಗಿರುವ ಕಾರಣ ಬಾಬಾ ಹೇಳ್ತಾರೆ, ನಾನು ಪತಿತರನ್ನ ಪಾವನ ಮಾಡೋನಾಗಿದೆ. जरूर फिर पतित बनाने वाले ही कोई होगा.
ಪಾವನ ಮಾಡೋರು ಇದ್ದಾರೆ ಅಂದ್ಮೇಲೆ ಯಾರಾದ್ರೂ ಪತಿತ ಮಾಡೋರು ಕೂಡ ಇರ್ತಾರಲ್ವಾ ಅಂತ ಬಾಬಾ ಕೇಳ್ತಾರೆ. ಅಭಿ ತುಮ್ ಜಜ್ ಕರೋ, ಬರೋಬರ್ ಐಸಾ ಹೈನಾ. ಬಾಬಾ ಹೇಳ್ತಾರೆ ನೀವೇ ಚಿಂತನೆ ಮಾಡಿ, ಜಡ್ಜ್ ಮಾಡಿ, ನಿರ್ಣಯ ಮಾಡ್ಕೊಡಿ, ಈ ರೀತಿ ಯಾರಾದ್ರೂ ಇರ್ಬೋದಲ್ವಾ ಅಂತ ಹೇಳಿ. मैं ही आकर सभी ವೇದ ಶಾಸ್ತ್ರ ಆದಿ ಕಾ ಸಾರ್ ಸುನಾತಾ ಹೂಂ. ನಾನೇ ಬಂದು ಈ ಎಲ್ಲಾ ವೇದ ಶಾಸ್ತ್ರಗಳ ಸಾರ ಹೇಳ್ಕೊಡ್ತಾ ಇದ್ದೇನೆ. ವೇದಶಾಸ್ತ್ರಗಳ ರಚನೆ ಆಗಿರೋದೇ ಸದ್ಗತಿ ಹೋಗೋದಕ್ಕಾಗಿ, ಮುಕ್ತಿ ಹೋಗೋದಕ್ಕಾಗಿ, ಜೀವನ್ ಮುಕ್ತಿ ಹೋಗೋದಕ್ಕಾಗಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ ನಾನೀಗ ಅದರ ಸಾರನೇ ಹೇಳ್ತಾ ಇದ್ದೀನಿ. ಮುಕ್ತಿಗೆ ಕಳ್ಸ್ಕೊಡ್ತಿದ್ದೀನಿ, ಜೀವನ್ ಮುಕ್ತಿಗೆ ಕಳ್ಸ್ಕೊಡ್ತಿದ್ದೀನಿ, ಸದ್ಗತಿಯಲ್ಲಿ ಕಳ್ಸ್ಕೊಡ್ತಿದ್ದೀನಿ, ಅದರ ಸಾರ ಹೇಳ್ತಾ ಇದ್ದೀನಿ. ಜ್ಞಾನ ಸೇ ತುಮಕೋ 21 ಜನ್ಮೋं का ಸುಖ ಮಿಲ್ತಾ ಹೈ. ಈ ಜ್ಞಾನದಿಂದಲೇ ತಾವು ಮಕ್ಕಳಿಗೆ 21 ಜನ್ಮದವರೆಗೂ ಇಷ್ಟು ಸುಖ ಸಿಗುತ್ತೆ. ಭಕ್ತಿ ಮಾರ್ಗ ಮೇ ಹಿ ಅಲ್ಪಕಾಲ ಕಾ ಕ್ಷಣ ಭಂಗುರ್ ಸುಖ, ವಹ ಹಿ 21 ಪೀಡಿ ಕಾ ಸುಖ. ಆದ್ರೆ ಭಕ್ತಿ ಮಾರ್ಗದಲ್ಲಿ ಬಲೆ ನಿಮ್ಗೆ ಸುಖ ಸಿಕ್ತು ಅಲ್ಪ ಕಾಲದ, ಕ್ಷಣ ಭಂಗೂರ ಅಂತ ಬಾಬಾ ಹೇಳ್ತಾರೆ. ಆದ್ರೆ ನಿಮ್ಗೆ ಈ ರಾಜಯೋಗದಿಂದ, ಈ ಜ್ಞಾನದಿಂದ 21 ಜನ್ಮಗಳವರೆಗೂ ಸುಖ ಸಿಕ್ಕಿತು. ಬಾಬಾ ಹಿ ದೇತೆ ಹೇ. ಈ ರೀತಿ 21 ಜನ್ಮಕ್ಕಾಗಿ ಸುಖವನ್ನ ಬಾಬಾ ಕೊಡ್ತಿದ್ದಾರೆ. बाप तुमको सदगति देने के लिए श्रीमत देते हैं, वह सबसे न्यारी है. ಹೀಗೆ ಸದ್ಗತಿ ಕೊಡುವುದಕ್ಕಾಗಿ ಬಾಬಾ ನಮ್ಗೆ ಶ್ರೀಮತ ಕೊಡ್ತಿದ್ದಾರೆ. ಆ ಶ್ರೀಮತ ಬಹಳ ಭಿನ್ನ ಆಗಿದೆ. ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ದೇಹದಾರಿ ಕಲ್ಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನದಂತ ಮತ ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾ ಬಾಪ್ ಸಬ್ಕಿ ದಿಲ್ ದೇನೆ ವಾಲಾ ಹೈ. ಶಿವಬಾಬಾ ಎಲ್ಲರಿಗಾಗಿ ಹೃದಯ ಕೊಡುವಂತವರಾಗಿದ್ದಾರೆ. ವೈಸೆ ಯಹ जड़ दिलवाड़ा मंदिर है, यह वे फिर ಚೈತನ್ಯ ದಿಲ್ವಾಡ ಮಂದಿರ ಹೇ. ಹೀಗೆ ಜಡ ದಿಲ್ವಾಡ ಮಂದಿರ ಹೆಸರಿದೆಯಲ್ಲ ನೆನಪಾರ್ಥವಾಗಿ, ಹಾಗೆ ಬಾಬಾ ಹೇಳ್ತಾರೆ ಇದು ಶಿವಬಾಬಾರವ್ರದ್ದು ಚೈತನ್ಯ ದಿಲ್ವಾಡ ಮಂದಿರ ಆಗಿದೆ. ಎಲ್ಲರಿಗೆ ದಿಲ್ ಕೊಡುವವರು, ಎಲ್ಲರ ಹೃದಯವನ್ನ ಗೆಲ್ಲುವವರು, ಎಲ್ಲರ ಹೃದಯದಲ್ಲಿ ಇರುವವರು ಅಂತ ಬಾಬಾ ಹೇಳ್ತಿರ್ತಾರೆ. ಅಕ್ಯುರೇಟ್ ತುಮಾರಿ ಆಕ್ಟಿವಿಟಿ ಕಿ ಚಿತ್ರ ಬನಾತೆ ಹೇ. ಬಾಬಾ ಹೇಳ್ತಿದ್ದಾರೆ ದಿಲ್ವಾಡ ಮಂದಿರ ಇರೋದು ನಿಮ್ಮದೇ ನೆನಪಾರ್ಥ. ನಿಮ್ಮ ಆಕ್ಟಿವಿಟೀಸ್ ಏನ್ ಮಾಡಿದ್ರಿ ಚೈತನ್ಯದಲ್ಲಿದ್ದಾಗ ಅದರ ನೆನಪಾರ್ಥ ಜಡ ಮಾಡಿದ್ದಾರೆ, ಮಾಡರ್ನ್ ಮಾಡಿಟ್ಟಿದ್ದಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಇಸ್ ಸಮಯ ತುಮಾರಿ ಆಕ್ಟಿವಿಟಿ ಚಲ್ ರಹಿ ಹೇ. ಈಗ ನಿಮ್ಮದು ಚೈತನ್ಯ ಆಕ್ಟಿವಿಟೀಸ್ ನಡೀತಾ ಇದೆ. ಅಮೃತ ವೇಳೆಯಿಂದ ರಾತ್ರಿ ಮಲ್ಗೋವರೆಗೂ ಏನೆಲ್ಲಾ ಆಕ್ಟಿವಿಟೀಸ್ ಮಾಡ್ತೀರಿ ಅದರದೆಲ್ಲ ನೆನಪಾರ್ಥಗಳು ಆಗ್ತಾ ಹೋಗುತ್ತೆ. ದಿಲ್ವಾಲಾ ಬಾಪ್ ಮಿಲಾ ಹೇ ಸರು ಕಾ ಸದ್ಗತಿ ಕರ್ನೆ ವಾಲಾ, ಸರು ಕಾ ದುಃಖ ಹರ್ ಸುಖ ದೇನೆ ವಾಲಾ. ದಿಲ್ವಾಲಾ ತಂದೆ ಸಿಕ್ಕಿದ್ದಾರೆ, ಹೃದಯ ರಾಮ ಸಿಕ್ಕಿದ್ದಾರೆ, ಸರ್ವರ ಸದ್ಗತಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲರ ದುಃಖವನ್ನ ಹರಣ ಮಾಡಿ ಸುಖವನ್ನ ಕೊಡುವವರಾಗಿದ್ದಾರೆ. ಕಿತನ ಊಂಚತೆ ಊಂಚು ಗಾಯ ಹುವಾ ಹೇ. ಹೀಗೆ ಬಾಬಾ ಹೇಳ್ತಾರೆ ಭಗವಂತನಿಗಾಗಿ ಎಷ್ಟು ಶ್ರೇಷ್ಠ ಗಾಯನ ಇದೆ. ದುಃಖ ಹರಣ ಮಾಡಿ ಸುಖವನ್ನ ಕೊಡುವಂತವ್ರು. ಊಂಚತೆ ಊಂಚು ಭಗವಾನ್ ಶಿವಕಿ ಮಹಿಮಾ ಹೇ. ಇದು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಹಿಮೆ ಆಗಿದೆ. ಬಲ್ ಚಿತ್ರೋ ಮೇ ಶಂಕರ್ ಆದಿಕ್ಕೆ ಆಗೆ ಬಿ ಶಿವ ಕಾ ಚಿತ್ರ ದಿಖಾತೆ ಹೇ. ಬಾಬಾ ಹೇಳ್ತಿದ್ದಾರೆ ಕೆಲವರು ಶಂಕರನ ಮುಂದೆ, ದೇವತೆಗಳ ಮುಂದೆ ಶಿವನ ಚಿತ್ರವನ್ನ, ಲಿಂಗವನ್ನ ತೋರಿಸ್ತಾರೆ. ವಾಸ್ತವ ಮೇ ದೇವತೋ ಕೆ ಆಗೆ ಶಿವ ಕಾ ಚಿತ್ರ ರಖನಾ ತೋ ನಿಷೇಧ ಹೇ. ಬಾಬಾ ಹೇಳ್ತಾರೆ ವಾಸ್ತವದಲ್ಲಿ ದೇವತೆಗಳ ಮುಂದೆ ಶಿವಲಿಂಗ ಇಡಬಾರ್ದು. ಯಾಕೆ ಅಂದ್ರೆ ಅವರು ಭಕ್ತಿನೇ ಮಾಡ್ತಿರೋದಿಲ್ಲ, ಶಿವನನ್ನ ತಿಳ್ಕೊಂಡಿರೋದಿಲ್ಲ ದೇವತೆಗಳು. ಇವತ್ತು ಭಕ್ತಿ ಕರ್ತೆ ನಹಿ ಹೇ. ದೇವತೆಗಳು ಭಕ್ತಿ ಮಾಡೋದಿಲ್ಲ. भक्ति न देवते करते हैं, न सन्यासी कर सकते हैं. यह है ಬ್ರಹ್ಮಜ್ಞಾನಿ, ತತ್ವಜ್ಞಾನಿ. ಭಕ್ತಿಯನ್ನು ದೇವತೆಗಳು ಮಾಡೋದಿಲ್ಲ, ಸನ್ಯಾಸಿಗಳು ಭಕ್ತಿ ಮಾಡೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಸನ್ಯಾಸಿಗಳು ಬ್ರಹ್ಮಜ್ಞಾನಿಗಳು, ತತ್ವಜ್ಞಾನಿಗಳು. ಅವರು ದೇವತಾ ಮೂರ್ತಿಗಳನ್ನ ಪೂಜಿಸುವವರಲ್ಲ. ಭಕ್ತಿ ಅಂದ್ರೇನೆ
ಮೂರ್ತಿಯನ್ನ ಪೂಜಿಸುವವರು. ಆದ್ರೆ ಸನ್ಯಾಸಿಗಳು ಮೂರ್ತಿ ಪೂಜೆ ಮಾಡೋದಿಲ್ಲ, ಅವರು ಮೂರ್ತಿ ಪೂಜೆಯನ್ನ ಖಂಡಿಸ್ತಾರೆ. ನಿರಾಕಾರನನ್ನ, ತತ್ವವನ್ನ ನೆನಪು ಮಾಡುವರಾಗಿದೆ. ಐಸೆ ವಹ ಆಕಾಶ ತತ್ವ ಹೇ ವೈಸೆ ಬ್ರಹ್ಮ ತತ್ವ ಹೇ. ಹೀಗೆ ಆಕಾಶ ತತ್ವ ಇದೆ, ಖಾಲಿ ಸ್ಥಳ ಇದೆ ಅಲ್ವಾ, ಹಾಗೇನೆ ಬ್ರಹ್ಮ ತತ್ವ ಇದೆ. ಆ ಬ್ರಹ್ಮ ತತ್ವನ್ನೇ ಅವ್ರು ನೆನಪು ಮಾಡ್ತಾರೆ, ಅದನ್ನೇ ಪರಮಾತ್ಮ ಅಂತ ಹೇಳ್ತಾರೆ. ಆ ತತ್ವನೇ ಅವರು ನಿರಾಕಾರ ಅಂತ ಹೇಳ್ತಾರೆ. ಹೀಗೆ ಮೂರ್ತಿ ಪೂಜೆಯನ್ನ ಸನ್ಯಾಸಿಗಳು ಖಂಡಿಸ್ತಾರೆ, निषेध ಮಾಡ್ತಾರೆ. या बाप को तो याद करना करते नहीं न उनका या ಮಹಾಮಂತ್ರ ಮಿಲ್ತಾ ಹೇ. ಬಾಬಾ ಕೂಡ ಹೇಳ್ತಿದ್ದಾರೆ, ಸನ್ಯಾಸಿಗಳು ತಂದೆಯನ್ನ ನೆನಪು ಮಾಡೋದಿಲ್ಲ, ಸನ್ಯಾಸಿಗಳಿಗಾಗಿ ಮಹಾಮಂತ್ರ ಸಿಗೋದಿಲ್ಲ. ಮನ್ಮನಾಭವ ಎನ್ನುವಂತ ಮಂತ್ರ ಇದು ಸನ್ಯಾಸಿಗಳಿಗಾಗಿ ಅಲ್ಲ, ಗೃಹಸ್ಥಿಗಳಿಗಾಗಿ ಅಂತ ಬಾಬಾ ಹೇಳ್ತಾರೆ. ಯಾಕೆಂದ್ರೆ ಸನ್ಯಾಸಿಗಳು ಕೇವಲ ತತ್ವವನ್ನ ನೆನಪು ಮಾಡುವರು. यह मंत्र यह महामंत्र बाप ही आकर संगम पर देते हैं. सरू का सदगति दाता बाप एक ही बार आकर ಮನ್ಮನಾಭವ का ಮಂತ್ರ देते हैं. ಹೀಗೆ ಬಾಬಾ ಸಂಗಮಯುಗದಲ್ಲಿ ಬಂದು ಸರ್ವರ ಸದ್ಗತಿ ಮಾಡುವುದಕ್ಕಾಗಿ ಈ ಮಹಾಮಂತ್ರವನ್ನ ಕೊಡ್ತಾ ಇದ್ದಾರೆ. ನನ್ನನ್ನೇ ನೆನಪು ಮಾಡಿ, ಮನ್ಮನಾಭವ ಮಂತ್ರ. बाप कहते हैं बच्चे देह सहित देह के सब धर्म त्याग अपने को अशरीरी आत्मा समझ मुझे बाप को याद करो. ಮನ್ಮನಾಭವದ ಅರ್ಥ ಹೇಳ್ತಾರೆ ಬಾಬಾ. ಮಕ್ಕಳೇ, ತಾವು ದೇಹ ಸಹಿತವಾಗಿ ದೇಹದ ಧರ್ಮ, ದೇಹವನ್ನ ತ್ಯಾಗ ಮಾಡಿ ಅಶರೀರಿ ಆತ್ಮ ಅಂತ ಹೇಳಿ ತಿಳ್ಕೊಂಡು ನನ್ನನ್ನ ನೆನಪು ಮಾಡಿ. ಕಿತ್ತನ ಸಹಜ ಸಮझाते हैं. ಎಷ್ಟು ಈಸಿಯಾಗಿ ಬಾಬಾ ಹೇಳ್ಕೊಡ್ತಾರೆ, ಇದರಲ್ಲಿ ಟಫ್ ಇಲ್ಲ, ಅದ್ ಪದಗಳ ಉಚ್ಚಾರ ಬರಲ್ಲ ಅನ್ನುವಂಗಿಲ್ಲ, ಎಷ್ಟು ಈಸಿಯಾಗಿ. ರಾವಣ ರಾಜ್ಯಕ್ಕೆ ಕಾರಣ ತುಮ್ ಸಬ್ ದೇಹಾಭಿಮಾನ್ ಬನೆ ಹೋ. ರಾವಣನ ರಾಜ್ಯ ಇರುವ ಕಾರಣ ಅಷ್ಟು ಈಸಿಯಾಗಿ ದೇಹದ ಸಂಬಂಧವನ್ನ ಮರಿಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಾಂದ್ರೆ ನೀವು ಈಸಿಯಾಗಿ ದೇಹಿ ಅಭಿಮಾನಿ ಆಗ್ಬೋದು. ಅವಿ ಬಾಪ್ ತುಮ್ಕೋ ಭಿನ್ನ ಭಿನ್ನ अभी बाप तुमको आत्माभिमानी बनाते हैं. अपने को आत्मा समझ मुझे बाप को याद करो. ಬಾಬಾ ಆತ್ಮಾಭಿಮಾನಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಯಾಕೆಂದ್ರೆ ನೀವು ರಾವಣ ರಾಜ್ಯದಲ್ಲಿ ದೇಹದ ಅಭಿಮಾನದಲ್ಲಿದ್ರಿ, ಹಾಗಾಗಿ ಆತ್ಮ ಅಂತ ಹೇಳಿ ತಿಳ್ಕೊಂಡು ನನ್ನನ್ನೇ ನೆನಪು ಮಾಡಿ. करते रहते हैं तो आत्मा में जो खाद पड़ी है वह निकल जाए. ನನ್ನನ್ನೇ ನೆನಪು ಮಾಡ್ತಾ ಇರ್ತೀರಂದ್ರೆ ಆತ್ಮನಲ್ಲಿ ಏನು ಕಲೆ ಇದೆ, ತುಕ್ಕು ಇದೆ, ಅಸುರಿ ಸಂಸ್ಕಾರ ಇದೆ, ಅದೆಲ್ಲ ಬಿಟ್ಟು ಹೋಗ್ತಾ ಇರುತ್ತೆ. ಸತೋ ಪ್ರಧಾನ ಸೆ ಸತೋ ಮೇ ಜಾನೆ ಸೆ ಕಲಾಯಿ ಕಮ್ ಹೋತಿ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಸತೋ ಪ್ರಧಾನ ಇದ್ದವರು ಸತೋ ರಜೋ ಮತ್ತೆ ತಮೋ ಪ್ರಧಾನದಲ್ಲಿ ಹೋಗೋದ್ರಿಂದ ಕಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೋನೆ ಕಿ ಬಿ ಕ್ಯಾರೆಟ್ ಹೋತಿ ಹೇನ, ಚಿನ್ನದಲ್ಲೂ ಕೂಡ ಕ್ಯಾರೆಟ್ ಗಳಿರ್ತಾವಲ್ವಾ ಅಂತ ಬಾಬಾ ಹೇಳ್ತಾರೆ. ಅಭಿತು ಕಲಿಯುಗ ಅಂತ್ ಮೇ ಸೋನಾ ದೇಖ್ನೆ ಮೇ ಬಿ ನಹಿ ಆತ. ಈಗಂತೂ ಕಲಿಯುಗದ ಅಂತ್ಯದಲ್ಲಿ ಚಿನ್ನ ನೋಡ್ಲಿಕ್ಕೂ ಕೂಡ ಸಿಗೋದಿಲ್ಲ. ರಿಯಲ್ ಚಿನ್ನ ಹೆಂಗಿದೆ ನೋಡೋಣ ಅಂತನಾದ್ರೂ ನೋಡ್ಲಿಕ್ಕೂ ಕೂಡ ಸಿಗೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಸತ್ಯುಗ್ ಮೇ ತೋ ಸೋನೆಗೆ ಮಹಲ್ ಹೋತೆ ಹೇ. ಆದ್ರೆ ಸತ್ಯುಗದಲ್ಲಿ ಚಿನ್ನದ ಮಹಲ್, ಚಿನ್ನದ ಬೆಟ್ಟಗಳು, ಚಿನ್ನ ಕಾಲಲ್ಲೇ ಬಿದ್ದಿರ್ತಿತ್ತು. ಇಷ್ಟು ಚಿನ್ನ ಇರುತ್ತೆ ಅಲ್ಲಿ ಅಂತ, ಅದು ರಿಯಲ್ ಚಿನ್ನ ಅಂತ ಬಾಬಾ ಹೇಳ್ತಾರೆ. ಕಿತ್ತನ ರಾತ ದಿನ ಕಾ ಫರ್ಕ್ ಹೇ. ಸತ್ಯುಗಕ್ಕೂ ಈ ಕಲಿಯುಗಕ್ಕೂ ಎಷ್ಟು ಅಂತರ ಇದೆ, ಹಗಲು ರಾತ್ರಿ ಎಷ್ಟು. ಉನ್ಕಾ ನಾಮ್ ಹಿ ಹೇ ವರ್ಲ್ಡ್ ಎ ಗೋಲ್ಡನ್ ಏಜ್. ಬಾಬಾ ಹೇಳ್ತಾರೆ ಗೋಲ್ಡನ್ ಏಜ್ ವರ್ಲ್ಡ್ ಅಂತ ಹೇಳಿ ಬಾಬಾ ಹೇಳ್ತಾರೆ, ಅದ್ರ ಹೆಸರೇ ಆಗಿದೆ ಗೋಲ್ಡನ್ ಜಗತ್ತು, ಸ್ವರ್ಣಿಮ ಯುಗ ಅಂತ ಹೇಳಿ. ವಹ ಈಟಿ ಪತ್ತರ್ ಆದಿ ಕಾ ಕಮ್ ನಹಿ ಹೋತಾ. ಬಾಬಾ ಹೇಳ್ತಿದ್ದಾರೆ ಅಲ್ಲಿ ಇಟ್ಟಿಗೆ ಮತ್ತೆ ಕಲ್ಲು ಇದೆಲ್ಲವೂ ಚಿನ್ನತೆ ಆಗಿರುತ್ತೆ. बिल्डिंग बनाते हैं उसमें भी सोने चांदी की सिवाय और ಕಿಚಿಡಾ ಪಟ್ಟಿ ನಹಿ ಹೋತಿ ಹೇ. ಬಾಬಾ ಹೇಳ್ತಾರೆ ಅಲ್ಲಿ ಏನಾದ್ರು ಮಹಲ್ಗಳನ್ನ ಕಟ್ಟಿದ್ರೆ ಇಲ್ಲಿ ಹಂಗೆ ಕೆಸರು, ಮಣ್ಣು, ಸಿಮೆಂಟು, ಇಟ್ಟಿಗೆ, ಕಲ್ಲಿಂದ ಕಟ್ಟೋದಿಲ್ಲ. ಬಾಬಾ ಹೇಳ್ತಾರೆ ಅಲ್ಲಿ ಚಿನ್ನದಿಂದ, ವಜ್ರಗಳಿಂದ ಇಟ್ಟಿಗೆಯನ್ನ ಜೋಡಿಸ್ತಾ ಹೋಗ್ತಾರೆ, ಮಹಲ್ ಕಟ್ತಾರೆ. ವಹ ಸೈನ್ಸ್ ಸೆ ಬಹುತ್ ಸುಖ ಹೇ. ಅಲ್ಲಿಯ ಸೈನ್ಸ್ ನಿಮ್ಗೆ ಬಹಳ ಸುಖ ಕೊಡುವಂಥದ್ದು. ಯಹ ಬಿ ಡ್ರಾಮಾ ಬನಾ ಹುವಾ ಹೇ. ಈ ರೀತಿಯಾಗೇನೆ ನಾಟಕ ಇದೆ. ಸತ್ಯುಗದಲ್ಲಿ ನಿಮ್ಗೆ ಸೈನ್ಸ್ ಬಹಳ ಸುಖ ಕೊಡುತ್ತೆ. ಇಸ್ ಸಮಯ ಸೈನ್ಸ್ ಘಮಂಡಿ ಹೇ,
ಸತ್ಯುಗ್ ಮೇ ಘಮಂಡಿ ನಹಿ ಕರೆಂಗೆ. ಇಲ್ಲಿ ಸೈನ್ಸ್ ನ ಘಮಂಡಿ ಇದೆ, ತನ್ನದೇ ಆಕರ್ಷಣೆಯಲ್ಲಿದೆ, ತನ್ನ ಕಡೆನೆ ಆಕರ್ಷಣೆ ಮಾಡ್ತಾ ಇದೆ, ಶೋ ಮಾಡ್ತಾ ಇದೆ. ಇಲ್ಲಿ ಸತ್ಯಾಂಶನೇ ಇಲ್ಲ. ನಿಮ್ಗೆ ಇದು ಇಲ್ಲಿಯ ಸೈನ್ಸ್ ದುಃಖ ಕೊಡುತ್ತೆ, ಆದ್ರೆ ಅಲ್ಲಿಯ ಸೈನ್ಸ್ ನಿಮ್ಗೆ ಸುಖ ಕೊಡುತ್ತೆ, ಘಮಂಡಿ ಇರೋದಿಲ್ಲ. वहाँ तो साइंस सो तुमको सुख मिलता है, यहाँ है ही अल्पकाल का सुख, फिर इसमें ही बड़ा भारी दुख मिलता है. ಅಲ್ಲಿಯ ಸೈನ್ಸ್ ನಿಮ್ಗೆ ಸುಖ ಕೊಡುತ್ತೆ, ಎಂದು ದುಃಖ ಕೊಡೋದಿಲ್ಲ. ಆದ್ರೆ ಇಲ್ಲಿಯ ಸೈನ್ಸ್ ಅಲ್ಪ ಕಾಲದ ಸುಖ ಕೊಟ್ಟಂಗೆ ಮಾಡಿ ಬಹಳ ಭಯಾನಕ ದುಃಖ ಕೊಡುತ್ತೆ. ಬಸ್ಸಲ್ಲಿ ವಿಮಾನದಲ್ಲಿ ಹೋಗ್ತೀರಿ, ಎಷ್ಟು ಆರಾಮಿದೆ ಅನ್ಸುತ್ತೆ, ಅದೇ ಆಕ್ಸಿಡೆಂಟ್ ಆಗ್ಬಿಟ್ರೆ ಎಷ್ಟು ಸಾವು ನೋವುಗಳಾಗ್ತವೆ, ಎಷ್ಟು ದುಃಖ ಆಗುತ್ತೆ. ಹಾಗೆ ಬಾಬಾ ಹೇಳ್ತಾರೆ ಇಲ್ಲಿಯ ಸೈನ್ಸ್ ಬಹಳ ದುಃಖ ಕೊಡುವಂತದ್ದಾಗಿದೆ. ಬಾಂಬ್ ಆದಿ ಯಹ ಸಬ್ ವಿನಾಶ್ ಕೆ ಲಿಯೇ ಹಿ ಬನಾತೆ ಹಿ ರಹತೆ ಹೈ. ಬಾಂಬ್ಸ್ ಗಳನ್ನು ಕೂಡ ಸೈನ್ಸ್ನವ್ರು ತಯಾರು ಮಾಡಿದ್ದಾರೆ, ಅದು ಕೂಡ ಸುಖಕ್ಕಾಗಿ ಅಲ್ಲ, ವಿನಾಶಕ್ಕಾಗಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಬಾಂಬ್ಸ್ ಬನಾನೆ ಕೆ ಲಿಯೇ दूसरों को ಮನಾ ಕರ್ತೆ ಹೇ ಕಿ ಫಿರ್ ಖುದ್ ಬನಾತೆ ರಹತೆ ಹೇ. ಹೀಗೆ ಬಾಂಬ್ಸ್ ನ ತಯಾರು ಮಾಡಿಬೇಡಿ ಅಂತ ಹೇಳಿ ಬೇರೆ ದೇಶದವ್ರಿಗೆ ಹೇಳ್ತಾರೆ. ಪರಸ್ಪರ ದೇಶ ವಿದೇಶದವರೆಲ್ಲ ಸಭೆ ಸೇರ್ತಾರೆ, ಶೃಂಗ ಸಭೆಗಳು ಮಾಡ್ತಾರೆ, ವಿಶ್ವಸಂಸ್ಥೆಯಲ್ಲಿ ಸಭೆ ಸೇರ್ತಾರೆ. ಅಲ್ಲಿ ಎಲ್ಲಾ ದೇಶದವರು ಮುಖ್ಯಸ್ಥರು ಸೇರ್ಕೊಂಡು ಪರಸ್ಪರ ಮಾತಾಡ್ಕೊಳ್ತಾರೆ. ನಿಮ್ಮ ದೇಶದವರು ಬಾಂಬ್ಸ್ ಎಷ್ಟು ತಯಾರು ಮಾಡಿದ್ದೀರಿ, ಅದನ್ನ ನಿಲ್ಸಿ, ತಯಾರು ಮಾಡ್ಬೇಡಿ. ಬೇರೆ ದೇಶದವ್ರಿಗೆ ಹೇಳ್ತಾರೆ, ಸ್ವತಃ ತಾವೇ ಒಳಗೆ ಗುಪ್ತವಾಗಿ ಬಾಂಬ್ಸ್ ಗಳನ್ನ ತಯಾರು ಮಾಡಿ ಇಟ್ಕೊಳ್ತಾ ಇರ್ತಾರೆ. ಸಮಜಾತೆ ಬಿ ಹೇ ಇನ್ ಬಾಂಬ್ ಸೆ ಹಮಾರಿ ಮೌತ್ ಹೋನಿ ಹೇ ಲೇಕಿನ್ ಫಿರ್ ಬಿ ಬನಾತೆ ರಹತೆ ಹೇ. ತಿಳ್ಕೊಂಡಿದ್ದಾರೆ ಈ ಬಾಂಬ್ಸ್ ಗಳಿಂದ ನಮ್ಮ ಸಾವು ಆಗೋಲಿದೆ, ಬಾಂಬ್ಸ್ ತಯಾರು ಮಾಡ್ತೀವಿ ಅಂದ್ರೆ ಮನುಷ್ಯರ ನಾಶ, ನಮ್ಮ ನಾಶ ನಾವೇ ಮಾಡ್ಕೊಳ್ತಿದ್ವಿ. ತಿಳಿದಿದ್ರು ಕೂಡ ಮತ್ತೆ ಅದನ್ನೇ ತಯಾರು ಮಾಡ್ತಾ ಇರ್ತಾರೆ. ಬುದ್ಧಿ ಮರಿ ಹುಯಿನ, ಬುದ್ಧಿ ಸತ್ತೋಗಿದೆ ಅಲ್ವಾ ಅಂತ ಬಾಬಾ ಹೇಳ್ತಾರೆ. ಏನು ಕೆಲಸ ಮಾಡ್ತಾ ಇಲ್ಲ, ಮಾಡಬಾರ್ದು ಅಂತ ಅನ್ಕೊಳ್ತಾರೆ, ಮತ್ತೆ ಅದನ್ನೇ ಮಾಡ್ತಾರೆ. ಹೀಗೆ ಮನುಷ್ಯರ ಬುದ್ಧಿ ಏನು ಕೆಲ್ಸಕ್ಕೆ ಬಾರ್ದಂತೆ ಆಗಿದೆ. ಯಸಬ್ ಡ್ರಾಮಾ ಮೇ ನೂಂದ್ ಹೇ. ಹೀಗೆ ಇದೆಲ್ಲವೂ ನಾಟಕದಲ್ಲಿ ನೋಂದಣಿ ಆಗಿದೆ. ಮನುಷ್ಯ ಬಯಸದೇ ಒಂದು, ಮಾಡೋದೇ ಒಂದು. ಹಾಗೆ ಹೇಳ್ತಾರಲ್ಲ, ತಾನು ತಯಾರು ಮಾಡ್ಬಾರ್ದಂತ ಬಯಸ್ತಾ ಇದ್ದಾರೆ, ಆದ್ರೂ ತಯಾರು ಮಾಡ್ತಾನೆ ಇದ್ದಾರೆ. ಬನಾನೆ ಕೆ ಲಿಯೇ ಶಿವಾಯೇ ಯ ನಹಿ ರಹ ಸಕ್ತೆ. ಅವರು ತಯಾರು ಮಾಡದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಲೆ ಹೇಳ್ತಿದ್ದಾರೆ ತಯಾರು ಮಾಡಬೇಡಿ, ಆ ಮನುಷ್ಯ ಕುಲ ನಾಶ ಆಗತ್ತೆ ಅಂತೇಳಿ, ಆದ್ರೂ ತಯಾರು ಮಾಡದೆ ಇರ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಮನುಷ್ಯ ಸಮಜ್ತೆ ಹೇ कि इन बॉम्ब्स से हमारा ही मौत होगा, परंतु पता ही नहीं कि ಕೋನ್ ಪ್ರೇರಿತ್ ಕರ್ ರಹಾ ಹೇ. ಹೇಳ್ತಾರಂತೆ ಬಾಂಬ್ಸ್ ತಯಾರು ಮಾಡೋರು, ಇದರಿಂದ ನಾವು ಮನುಷ್ಯ ಕುಲವನ್ನೇ ನಾಶ ಮಾಡ್ಕೊಳ್ತಿದ್ವಿ, ಆದ್ರೆ ಗೊತ್ತಾಗ್ತಾ ಇಲ್ಲ ನಮ್ಗೆ ಯಾರು ಪ್ರೇರಣೆ ಕೊಡ್ತಿದ್ದಾರೆ, ನಾವ್ ಯಾಕೆ ಇಷ್ಟೊಂದು ತಯಾರು ಮಾಡ್ತಾ ಇದೀವಿ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ನಿಲ್ಲಿಸ್ಬೇಕಂದ್ರೂ ನಿಲ್ಸ್ಲಿಕ್ಕೆ ಆಗ್ತಾ ಇಲ್ಲ, ತಯಾರು ಮಾಡಿ ಇಡ್ತಾ ಇದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಬನಾನೆ ಬಿಗರ್ ರಹ ನಹಿ ಸಕ್ತೆ. ಅವ್ರು ಹೇಳ್ತಾರಂತೆ ಸೈನ್ಸಿಸ್ಟ್, ನಾವು ಬಾಂಬ್ಸ್ ತಯಾರು ಮಾಡದೆ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜರೂರು ಬನಾನೆ ಹಿ ಪಡೆ, ಅವಶ್ಯವಾಗಿ ನಾವು ತಯಾರು ಮಾಡ್ಲೇಬೇಕಾಗ್ತಾ ಇದೆ. ಯಾಕೆ ತಯಾರು ಮಾಡ್ತಿದ್ವಿ, ಯಾರು ಕಾರಣ ಕೊಡ್ತಿದ್ದಾರೆ ಅನ್ನೋದು ನಮಗೂ ಗೊತ್ತಾಗ್ತಿಲ್ಲ ಅಂತೇಳಿ ಅವ್ರು ಹೇಳ್ತಾರೆ. ವಿನಾಶ್ ಕಿ ಹಿ ಡ್ರಾಮಾ ಮೇ ನೂಂದ್ ಹೇ. ಹೀಗೆ ಬಾಬಾ ಹೇಳ್ತಾರೆ, ಬಾಂಬ್ಸ್ ಗಳ ಮೂಲಕ ವಿನಾಶ ಆಗೋದು ನಾಟಕದಲ್ಲಿ ನೋಂದಣಿ ಆಗಿದೆ, ಅವರ ಪಾತ್ರ ಅವರು ಮಾಡ್ತಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ಕಿತನಾ ಬಿ ಬಲ್ ಹೋ ಕೊಯಿ ಪೀಸ್ ಪ್ರೈಸ್ ದೇ पीस प्राइज दे परंतु पीस ಸ್ಥಾಪನ करने वाला एक बाप ही है. ಭಲೆ ಎಷ್ಟಾದ್ರೂ ನಿಮ್ಗೆ ಶಾಂತಿ ಸ್ಥಾಪನೆಗೆ ಯುಕ್ತಿ ಹೇಳಿ, ಸಲಹೆ ಹೇಳಿ, ಅವ್ರಿಗೆ ಪೀಸ್ ಪ್ರೈಸ್ ಕೊಡ್ಲಿ, ಆದ್ರೆ ಶಾಂತಿಯನ್ನ ಸ್ಥಾಪನೆ ಮಾಡೋದು ಒಬ್ಬ ತಂದೆ ಹೊರತು ಯಾವುದೇ ಮನುಷ್ಯರಿಂದ ಸ್ಥಾಪನೆ ಆಗೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಶಾಂತಿ ಕಾ ಸಾಗರ್ ಬಾಪ್ ಹಿ ಶಾಂತಿ ಸುಖ ಪವಿತ್ರತಾ ಕಾ ವರ್ಸಾ ದೇತಾ ಹೈ. ಹೀಗೆ ಶಾಂತಿಯ ಸಾಗರ ತಂದೆನೆ ತಾವ್ ಮಕ್ಕಳಿಗೆ ಶಾಂತಿ, ಸುಖ ಮತ್ತು ಪವಿತ್ರತೆಯ ಆಸ್ತಿಯನ್ನ ಕೊಡ್ತಿದ್ದಾರೆ. ಮನುಷ್ಯರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯುಗ್ಮೆ ಹಿ ಬೇಹದ್ಕಿ ಸಂಪತ್ತಿ. ಸತ್ಯುಗದಲ್ಲಿ ಬೇಹದ್ದಿನ ಸಂಪತ್ತಿ ಎಲ್ಲವೂ ನಿಮ್ಗೆ ಬೇಹದ್ದಾಗಿ ಸಿಗ್ತಾ ಇತ್ತು. ವಹತು
ದೂದ್ ಕಿ ನದಿಯ ಬಹತಿ ಹೇ, ಅಲ್ಲಿ ಹಾಲಿನ ತುಪ್ಪದ ನದಿ ಹರಿತಾ ಇತ್ತು. ಬಾಬಾ ಹೇಳಿದ್ರು ಇಷ್ಟು ವೈಭವ ಇತ್ತು. ವಿಷ್ಣು ಕೋ ಕ್ಷೀರ್ ಸಾಗರ್ ಮೇ ದಿಖಾತೆ ಹೇ, ವಿಷ್ಣುವನ್ನು ಕೂಡ ಕ್ಷೀರ ಸಾಗರದಲ್ಲೇ ತೋರಿಸ್ತಾರೆ, ಹಾಲಿನ ಸಾಗರದಲ್ಲಿ ಮಲಗಿದ್ರು ಅನ್ನೋದು. ಇಹ ಬೇಂಟ್ ಕಿಯಾ ಜಾತಾ ಹೇ, ಬಾಬಾ ಹೇಳ್ತಾರೆ ಅದು ಕೇವಲ ಹೋಲಿಕೆ ಮಾಡ್ಲಾಗತ್ತೆ, ಅಲ್ಲಿ ಏನ್ ನಿಜವಾಗ್ಲೂ ಹಾಲಿನ ನದಿ ಇರೋದಿಲ್ಲ, ಈ ರೀತಿ ವೈಭವ ಇತ್ತು ಅನ್ನೋದಕ್ಕೆ ಹೋಲಿಕೆ ಮಾಡ್ಲಾಗತ್ತೆ. ಕಹ ಯಹ ಕಿ ಕ್ಷೀರ್ ಸಾಗರ್ ವಹ, ಕಹ ಯಹ ಕಿ ಕ್ಷೀರ್ ಸಾಗರ್ ವಹ ವಿಶೇಷ ಸಾಗರ್. ಬಾಬಾ ಹೇಳ್ತಾರೆ ಅಲ್ಲಿಯ ಕ್ಷೀರ ಸಾಗರ ಎಲ್ಲಿ, ಇಲ್ಲಿಯ ವಿಷದ ಸಾಗರ ಎಲ್ಲಿ, ಎಷ್ಟು ಅಂತರ ಆಗತ್ತೆ. ಭಕ್ತಿ ಮಾರ್ಗ ಮೇ ಫಿರ್ तालाब आदि बनकर उनमें पत्थर पर विष्णु को ಸುಲಾ ಜಾತೆ ಹೇ. ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ವಿಷ್ಣುವಿಗಾಗಿ ಜೋ ವಿಷ್ಣುವಿಗಾಗಿ ಕಲ್ಲಿನ ಮೂರ್ತಿಯನ್ನ ಮಾಡಿ ತೋರಿಸ್ಲಾಗತ್ತೆ, ಜೋಕಾಲಿಯಲ್ಲಿಟ್ಟು ತೂಗ್ತಾರೆ. ಆದ್ರೆ ಭಕ್ತಿ ಮೇ, ಬಾಬಾ ಹೇಳ್ತಾರೆ ಭಕ್ತಿ ಮೇ ಕಿತನಾ ಖರ್ಚಾ ಕರ್ತೆ ಹೇ, ಕಿತನಾ ವೇಸ್ಟ್ ಸಮಯ, ಟೈಮ್ ವೇಸ್ಟ್ ಆಫ್ ಮನಿ ಕರ್ತೆ, ವೇಸ್ಟ್ ಆಫ್ ಮನಿ ಕರ್ತೆ ಹೇ. ಬಾಬಾ ಹೇಳ್ತಿದ್ದಾರೆ ಹೀಗೆ ಭಕ್ತಿ ಮಾರ್ಗದಲ್ಲಿ ಎಷ್ಟು ಖರ್ಚು ಮಾಡ್ತಾರೆ, ಟೈಮು ವೇಸ್ಟ್ ಮಾಡ್ತಾರೆ, ಹಣನು ವೇಸ್ಟ್ ಮಾಡ್ತಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ ಎಷ್ಟು ಖರ್ಚು ಮಾಡ್ತಿದ್ದಾರೆ. ದೇವಿಯೋ ಕೆ ಮೂರ್ತಿ ಕಿತನಾ ಖರ್ಚಾ ಕರ್ ಬನಾತೆ ಹೇ, ಫಿರ್ ಸಮುದ್ರ ಮೇ ಡಾಲ್ ದೇತೆ ಹೇ. ಬಾಬಾ ಹೇಳ್ತಾರೆ ದೇವತೆಗಳ ಮೂರ್ತಿಯನ್ನ ಎಷ್ಟು ಖರ್ಚು ಮಾಡಿರ್ತಾರೆ, ಮತ್ತೆ ಅದನ್ನ ಪೂಜೆ ವಿಧಿ ವಿಧಾನ ಮಾಡಿ ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಹಾಕ್ತಾರೆ. ಸಮುದ್ರ ಮೇಲೆ ಡಾಲ್ತೆ ತೋ ಪೈಸೆ ವೇಸ್ಟ್ ಹೂವಾನ, ಹೀಗೆ ಬಾಬಾ ಹೇಳ್ತಾರೆ ಮತ್ತೆ ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಹಾಕ್ತಾರೆ ಅಂದ್ರೆ ಹಣ ವೇಸ್ಟ್ ಆಯ್ತಲ್ವಾ. ಅದಕ್ಕೆ ಎಷ್ಟು ದೊಡ್ಡ ಮೂರ್ತಿ, ಅದಕ್ಕೆ ಎಷ್ಟು ಪೇಂಟಿಂಗ್, ಅದಕ್ಕೆ ಎಷ್ಟು ಡಿಸೈನ್, ಅದಕ್ಕೆ ಎಷ್ಟು ಅಲಂಕಾರ ಮಾಡಿರ್ತಾರೆ. ಈಗ ಅಷ್ಟೆಲ್ಲಾ ಖರ್ಚು ಮಾಡಿ ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಹಾಕ್ತಾರೆ ಅಂದ್ರೆ ಮತ್ತೆ ಹಣ ಖರ್ಚಾಯ್ತಲ್ವಾ, ವೇಸ್ಟ್ ಆಯ್ತಲ್ವಾ ಅಂತ ಬಾಬಾ ಹೇಳ್ತಾರೆ. ಯಹಿ ಗುಡಿಯೋ ಕಿ ಪೂಜಾ, ಇದು ಗೊಂಬೆಗಳ ಆಟ ಆಯ್ತು. ಕೊಯಿ ಬಿ ಅಕ್ಯುಪೇಶನ್ ಕಿಸಿ ಕೋ ಬಿ ಪತಾ ನಹಿ ಹೇ. ಬಾಬಾ ಹೇಳ್ತಾರೆ ದೇವತೆಗಳನ್ನ ಪೂಜೆ ಮಾಡ್ತಿದಾರಲ್ವಾ, ಅವರ ಅಕ್ಯುಪೇಶನ್ ಏನು, ಅವರ ಬಯೋಗ್ರಫಿ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಭಿ ತುಮ್ ಕಿಸಿ ಕೋ ಬಿ ಮಂದಿರ್ ಮೇ ಜಾತೆ ಹೋ ತೋ ಹರ್ ಏಕ್ ಕಾ ಅಕ್ಯುಪೇಶನ್ ಜಾನ್ತೆ ಹೋ. ತಾವು ಈಗ ಮಕ್ಕಳು ಯಾರ ದೇವಸ್ಥಾನಕ್ಕೆ ಹೋದ್ರು ಅವ್ರು ಯಾರು, ಎಲ್ಲಿಯವರು, ಹೇಗಿದ್ರು, ಅವ್ರ ಅಷ್ಟು ಶ್ರೇಷ್ಠ ಪದವಿ ಹೆಂಗ್ ಪಡ್ಕೊಂಡ್ರು, ಇದು ನೀವು ಹೇಳ್ಬಲ್ರಿ ಅಂತ ಬಾಬಾ ಹೇಳ್ತಾರೆ. ರಾಮನ ಮಂದಿರಕ್ಕೆ ಹೋದ್ರೆ ರಾಮನ್ ಬಗ್ಗೆನೂ ಹೇಳ್ಬೋದು, ಕೃಷ್ಣನ ಮಂದಿರಕ್ಕೆ ಹೋದ್ರೆ ಕೃಷ್ಣನ್ ಬಗ್ಗೆನೂ ಹೇಳ್ಬೋದು, ಜಗದಂಬನವರವರ ಮಂದಿರಕ್ಕೆ ಹೋದ್ರೆ ಜಗದಂಬರವರ ಬಗ್ಗೆನೂ ಹೇಳ್ಬೋದು, ಲಕ್ಷ್ಮೀ ನಾರಾಯಣರ ಮಂದಿರಕ್ಕೆ ಹೋದ್ರೆ ಅವ್ರ ಪರಿಚಯನೂ ಹೇಳ್ಬೋದು, ಶಿವನ ಮಂದಿರಕ್ಕೆ ಹೋಗ್ತೀರಂದ್ರೆ ಶಿವನ ಪರಿಚಯನೂ ನೀವು ಹೇಳ್ಬೋದು. ಅಷ್ಟೊಂದು ನೀವೀಗ ಜ್ಞಾನ ತಿಳ್ಕೊಂಡಿದ್ದೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ ಕಹೆಂಗೆ ಹಮ್ ಇತನೆ 84 ಜನ್ಮೋ ಕಾ ಜಾನ್ತೆ ಹೇ. ನೀವು ತಿಳ್ಕೊಂಡಿದ್ದೀರಿ ಅಂತ ನಾವು ಈಗ ಈ ಎಲ್ಲಾ ದೇವತೆಗಳ 84 ಜನ್ಮಗಳನ್ನ ತಿಳ್ಕೊಂಡಿದ್ವಿ. ಭಾರತ ವಾಸಿಯೋ ತೋ ಶ್ರೀ ಕೃಷ್ಣ ಕೆ ಜನ್ಮ ಕಾ ಭಿ ಪತಾ ಹಿ ನಹಿ ಹೇ. ಭಾರತವಾಸಿಗಳಿಗೆ ಕೃಷ್ಣನನ್ನ ಇಷ್ಟು ಆರಾಧಿಸ್ತಾರೆ, ಆದ್ರೆ ಕೃಷ್ಣನ ಜನ್ಮದ ಬಗ್ಗೆನೂ ಅವ್ರಿಗೆ ಗೊತ್ತಿಲ್ಲ. ತುಮಾರಿ ಬುದ್ಧಿ ಮೇ ಹೇ ಯಹ ಸಾರಿ ನಾಲೆಜ್. ಆದ್ರೆ ಈಗ ತಾವ್ ಮಕ್ಕಳಿಗೆ ಎಲ್ಲಾ ಜ್ಞಾನ ತಾವ್ ಮಕ್ಕಳ ಬುದ್ಧಿಯಲ್ಲಿದೆ, ಕೃಷ್ಣನ ಬಗ್ಗೆನೂ ಗೊತ್ತಾಗಿದೆ. ನಾಲೆಜ್ ಸಿರ್ಫ್ ನಾಲೆಜ್ ಸೋರ್ಸ್ ಆಫ್ ಇನ್ಕಮ್ ಹೇ, ವೇದ ಶಾಸ್ತ್ರ ಆದಿ ಮೇ ಕೊಯಿ ಏಮ್ ಅಬ್ಸೆಕ್ಟ್ ನಹಿ ಹೇ. ಹೀಗೆ ಬಾಬಾ ಹೇಳ್ತಾರೆ ದಾನನೇ ಆದಾಯದ ಮೂಲಾಧಾರ ಆಗಿದೆ. ಅದಕ್ಕಾಗಿ ಬಾಬಾರವರು ವೇದ ಶಾಸ್ತ್ರಗಳ ಏಮ್ ಅಬ್ಸೆಕ್ಟ್ ಹೇಳ್ತಿದ್ದಾರೆ, ಗುರಿ ಉದ್ದೇಶ ಸಾರ ಹೇಳ್ತಿದ್ದಾರೆ. ಆದ್ರೆ ವೇದಶಾಸ್ತ್ರದಲ್ಲಿ ಯಾವುದೇ ಗುರಿ ಉದ್ದೇಶ ಇಲ್ಲ. ಸ್ಕೂಲ್ ಮೇ हमेशा हिम ऑब्जेक्ट होते हैं, इस पढ़ाई से तुम कितने सौकार बनते हो. ಅಲ್ಲಿ ಲೌಕಿಕ ಶಾಲೆಯಲ್ಲಿ ಕೂಡ ಗುರಿ ಉದ್ದೇಶ ಇರುತ್ತೆ, ಆದ್ರೆ ತಾವು ಕೂಡ ಈ ವಿದ್ಯೆಯನ್ನ ಓದ್ತಾ ಇದ್ರಿ ಅಂದ್ರೆ ಅರ್ಥ ಇಷ್ಟು ಸೌಕಾರರಾಗ್ತಾ ಇದ್ರಿ. ಜ್ಞಾನ ಸೇ ಹೋತಿ ಹೇ ಸದ್ಗತಿ, ಇಸ್ ನಾಲೆಜ್ ಸೇ ತುಮ್ ಸಂಪತ್ತಿವಾನ್ ಬಂತೆ ಹೋ. ಜ್ಞಾನದಿಂದಲೇ ಸದ್ಗತಿ ಆಗತ್ತೆ, ಜ್ಞಾನದಿಂದಲೇ ತಾವು ಸದ್ಗತಿವಂತರಾಗ್ತೀರಿ, ಜ್ಞಾನದಿಂದಲೇ ಸಂಪತ್ತಿವಂತರು, ಜ್ಞಾನದಿಂದಲೇ ಸೌಕಾರರಾಗ್ತಿದ್ದೀರಿ. ತುಮ್ ಕೊಯಿ ಬಿ ಮಂದಿರ್ ಮೇ ಜಾಯೆಂಗೆ ತೋ ಜಟ್ ಸಮझाएंगे यह कितना यादगार है.
ಕಿಸಿ ಕಾ ಯಾದ್ಗಾರ್ ಹೇ. ಬಾಬಾ ಕೂಡ ಹೇಳ್ತಿದ್ದಾರೆ, ತಾವು ಯಾವ್ದೇ ಮಂದಿರಕ್ಕೆ ಹೋಗ್ತೀರಂದ್ರೆ ತಕ್ಷಣ ತಿಳಿಸ್ಕೊಡ್ಬೋದು, ಇದು ಯಾರ ನೆನಪಾರ್ಥದ ಮಂದಿರ ಇದೆ, ಇವ್ರು ಯಾರಾಗಿದ್ದಾರೆ, ಇವ್ರ ಎಂತ ಪುರುಷಾರ್ಥ ಮಾಡಿದ್ದಾರೆ, ಇವ್ರಿಗೆ ಇಷ್ಟು ಶ್ರೇಷ್ಠತೆಯನ್ನ ಯಾರು ಕಲ್ಪಿಸ್ಕೊಟ್ರು ಅನ್ನೋದು. ಜೈಸೆ ದಿಲ್ವಾಡ ಮಂದಿರ ವಾಹ ಹೇ ಜಡ್ ಯಹ ಹಿ ಚೈತನ್ಯ. ದಿಲ್ವಾಡ ಮಂದಿರಕ್ಕಾಗಿ ಬಾಬಾ ಉದಾಹರಣೆ ಹೇಳ್ತಾರೆ, ಅದು ಜಡ ಆಗಿದೆ. ಈಗಂತೂ ತಾವು ಚೈತನ್ಯದಲ್ಲಿದ್ದೀರಿ. खूब ऐसे वहां जड़ में दिखाते हैं, वैसे मंदिर बना हुआ है. ಬಾಬಾ ಹೇಳ್ತಾರೆ ಹೇಗೆ, ಬಾಬಾ ಹೇಳ್ತಾರೆ ಹೇಗೆ ಜಡದಲ್ಲಿ ತಪಸ್ ಮಾಡ್ತಾ ತಾವು ಚೈತನ್ಯದಲ್ಲಿ ವೃಕ್ಷದ ಬೇರಲ್ಲಿ ಕೂತಿದ್ದೀರೋ, ಹಾಗೇನೆ ಬಾಬಾ ಹೇಳ್ತಾರೆ ಮಂದಿರದಲ್ಲಿ, ದಿಲ್ವಾಡ ಮಂದಿರದಲ್ಲಿ ತಪಸ್ ಮಾಡ್ತಾ ಕೂತಿದ್ದೀರಿ. ನೀಚೆ ತಪಸ್ ಮೇ ಬೈಠೆ ಹೇ, ಊಪರ್ ಛತ್ ಮೇ ಸಾರಾ ಸ್ವರ್ಗ ಹೇ. ಬಾಬಾ ಹೇಳ್ತಿದ್ದಾರೆ ಕೆಳಗಡೆ ತಪಸ್ಸು ಮಾಡುವಂತವ್ರು, ಮೇಲ್ಗಡೆ ಸ್ವರ್ಗ ಇದೆ. ಹಾಗೆ ವೃಕ್ಷದಲ್ಲೂ ಕೂಡ ಬೇರ್ನಲ್ಲಿ ತಾವು ತಪಸ್ ಮಾಡ್ತಾ ಇದ್ರಿ, ಕಾಂಡದಲ್ಲಿ ಸ್ವರ್ಗ ಇದೆ. ಇದರ ನೆನಪಾರ್ಥ ಆ ದಿಲ್ವಾಡ ಮಂದಿರ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಹುತ್ ಖರ್ಚಾಸೆ ಬನಾಯ ಹುವಾ ಹೇ. ಆ ದಿಲ್ವಾಡವನ್ನ ಮಂದಿರವನ್ನು ಬಹಳ ಖರ್ಚು ಮಾಡಿ ತಯಾರು ಮಾಡಿರುವಂತದ್ದು. ಇವತ್ತು ಕುಚ್ ಬಿ ನಹಿ ಹೇ, ये तो कुछ भी नहीं है. भारत 100% साल्वेंट पावन था. अभी भारत 100% इनसाल्वेंट पतित, क्योंकि वह सब विकारी से फायदा होता है. ಬಾಬಾ ಕೂಡ ಹೇಳ್ತಾರೆ, ಭಾರತ ಒಂದು ಸಮಯದಲ್ಲಿ 100% ನಿರ್ವಿಕಾರಿ ಪಾವನ ಜಗತ್ತಾಗಿತ್ತು. ಈಗ ಅದೇ ಭಾರತ 100% ವಿಕಾರಿ ಪತಿತ ಆಗಿದೆ. ಯಾಕೆಂದ್ರೆ ಇಲ್ಲಿ ಎಲ್ಲರೂ ವಿಕಾರದಿಂದಲೇ ಜನ್ಮ ಪಡ್ಕೊಳ್ತಾರೆ. ವಹ ಗಂದಗಿ ಕಿ ಬಾತ್ ಹಿ ನಹಿ ಹೋತಿ. ಸತ್ಯುಗದಲ್ಲಿ ಯಾವುದೇ ಕೊಳಕಿನ ಮಾತು ಇರೋದಿಲ್ಲ. गरुड़ पुराण में रोचक बातें इसलिए लिखा है, मनुष्य कुछ साधु कुछ सुधारे. ಗರುಡ ಪುರಾಣದಲ್ಲಿ ಯಾಕೆ ಇಷ್ಟು ರೋಚಕ ಕಥೆಗಳನ್ನ, ರೋಚಕ ಸನ್ನಿವೇಶಗಳನ್ನ ಹೇಳಿದ್ದಾರೆ ಅಂದ್ರೆ, ಮನುಷ್ಯರು ಯಾವುದೇ ತಪ್ಪು ಕರ್ಮವನ್ನ ಮಾಡಬಾರ್ದು, ಅವರು ಸುಧಾರಣೆ ಆಗ್ಬೇಕು ಅಂತೇಳಿ ಶಿಕ್ಷೆಯ ಮಾತುಗಳನ್ನ ಗರುಡ ಪುರಾಣದಲ್ಲಿ ಬರ್ದಿದ್ದಾರೆ. ಪರಂತು ಡ್ರಾಮಾ ಮೇ ಮನುಷ್ಯ ಕ ಸುಧಾರಣಾ ಹಿ ನಹಿ ಹೇ. ಆದ್ರೆ ನಾಟಕದಲ್ಲಿ ಬಲೆ ಎಷ್ಟು ನೀವು ಭಯಾನಕ ಶಿಕ್ಷೆಗಳಿರುವಂತದ್ದು ನಾವು ಗರುಡ ಪುರಾಣದಲ್ಲಿ ಬರೆದ್ರು ಮನುಷ್ಯರೇನು ಸುಧಾರಣೆ ಆದ್ರ ಅಂತ ಬಾಬಾ ಕೇಳ್ತಾರೆ. ಅವ್ರೇನು ತಪ್ಪು ಕರ್ಮ ಮಾಡೋದನ್ನ ನಿಲ್ಲಿಸಿದ್ರ? ಇಲ್ಲ. ಹೀಗೆ ಮನುಷ್ಯರನ್ನ ಸುಧಾರಣೆ ಮಾಡೋದಂತೂ ಯಾವುದೇ ಸಾಧು ಸಂತರು ಶಾಸ್ತ್ರಗಳಿಂದ ಸಾಧ್ಯ ಇಲ್ಲ. ಅಭಿ ಈಶ್ವರೀಯ ಸ್ಥಾಪನ್ ಹೋ ರಹಿ ಹೇ. ಈಗಂತೂ ಈಶ್ವರಿಯ ಜಗತ್ತು ಸ್ಥಾಪನೆ ಆಗ್ತಾ ಇದ್ದ. ಈಶ್ವರ್ ಹಿ ಸ್ವರ್ಗ ಸ್ಥಾಪನ ಕರ್ತಾ ಹೇನಾ, उनकी ही ಹೆವೆನ್ಲಿ ಗಾಡ್ ಫಾದರ್ ಕಹ ಜಾತಾ ಹೈ. ಅವ್ರಿಗೆನೆ ಸ್ವರ್ಗದ ರಚಯಿತ, ಗಾಡ್ ಫಾದರ್ ಅಂತ ಹೇಳಿ ಹೇಳಲಾಗತ್ತೆ. ಬಾಬಾನೆ ಸಮझाया है, यहाँ लश्कर जो लड़ते हैं वहाँ सब कुछ करते हैं राजा रानी के लिए. ಬಾಬಾ ಹೇಳ್ತಿದ್ದಾರೆ, ಅಲ್ಲಿ ಇಲ್ಲಿ ಯುದ್ಧ ನಡೀತಾ ಇದೆ, ಎಲ್ಲಾ ರಾಜ ರಾಣಿ ಆಗೋದಕ್ಕಾಗಿ. ನಾವು ರಾಜ ಆಗ್ಬೇಕು, ರಾಜ ರಾಣಿ ಸೈನಿಕರು ಯುದ್ಧ ಮಾಡೋದಕ್ಕಾಗಿ ಯುದ್ಧ ಮಾಡ್ತಾರೆ, ತಮ್ಮ ರಾಜ ಮತ್ತು ರಾಣಿಯನ್ನ ಉಳಿಸ್ಕೊಳ್ಳೋದಕ್ಕಾಗಿ ಅವರು ಸಾವನ್ನ ಹೊಂದ್ತಾ ಇರ್ತಾರೆ. ಇಹ ತುಮ್ ಮಾಯಾ ಪರ್ ಜೀತ್ ಪಾತೆ ಹೋ ಅಪನೆ ಕೆ ಲಿಯೆ. ಆದ್ರೆ ತಾವು ಇಲ್ಲಿ ಮಾಯೆ ಮೇಲೆ ಜಯ ಗಳಿಸ್ತಾ ಇದ್ರೆ ತಮ್ಮ ಪುರುಷಾರ್ಥಕ್ಕಾಗಿ ಉನ್ನತಿ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ತಿದ್ರಿ ತಮಗಾಗಿ. ಜಿತನ ಕರೆಂಗೆ ಉತ್ತನ ಪಾಯಂಗೆ. ಎಷ್ಟೆಷ್ಟು ತಾವು ಪುರುಷಾರ್ಥ ಮಾಡಿ ಶ್ರೇಷ್ಠರಾಗ್ತಿವಿ, ಅಷ್ಟು ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ತೀರಿ. ತುಮ್ ಹರ್ ಏಕಕ್ಕೋ ಅಪನ ತನ್ ಮನ್ ಧನ್ ಭಾರತ್ ಕೋ ಸ್ವರ್ಗ ಬನಾನೆ ಮೇ ಖರ್ಚಾ ಕರ್ನಾ ಪಡ್ತಾ ಹೇ. ಬಾಬಾ ಹೇಳ್ತಿದ್ದಾರೆ, ಎಷ್ಟು ಸಾಧ್ಯನೋ ಅಷ್ಟು ತಮ್ಮ ತನು ಮನ ಧನ ಸ್ವರ್ಗದ ಸ್ಥಾಪನೆಯಲ್ಲಿ ಖರ್ಚು ಮಾಡ್ತಾ ಇದ್ದಾರೆ. ಜಿತನ ಕರೆಂಗೆ ಉತ್ತನ ಊಂಚ ಪದ ಪಾಯಂಗೆ. ಎಷ್ಟೆಷ್ಟು ತನು ಮನ ಧನವನ್ನ ಖರ್ಚು ಮಾಡ್ಕೊಳ್ತಿರೋ ಅಷ್ಟು ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ವಹ ರಹನೆ ಕಾ ತೋ ಕುಚ್ ನಹಿ ಹೇ. ಬಾಬಾ ಹೇಳ್ತಿದ್ದಾರೆ, ಇಲ್ಲಂತೂ ತಾವು ಬಾಬಾ ತಿಳಿಸ್ತಾ ಇದ್ದಾರೆ, ಯಹ ರಹನೆ ಕಾ ತೋ ಕುಚ್ ನಹಿ, ಇಲ್ಲಂತೂ ಇರುವಂತಿಲ್ಲ. ಅಭಿ ಕೆ ಲಿಯೆ ಹಿ ಗಾಯನ್ ಹೇ ಕಿ ಕಿತನೆ दबी रहेंगे दूध में, अभी बाप आया हुआ है सबको राज्य भाग्य
ದಿಲಾನೆ. ಬಾಬಾ ಕೂಡ ಹೇಳ್ತಿದ್ದಾರೆ, ಗಾಯನ ಕೂಡ ಇದೆ. ತಾವು ಇಲ್ಲಿ ಇರುವಂತೆ ಇಲ್ಲ, ತಾವು ರಾಜ್ಯ ಭಾಗ್ಯವನ್ನ ಪಡ್ಕೊಳ್ಬೇಕಾಗಿದೆ. ರಾಜ್ಯ ಭಾಗ್ಯವನ್ನು ಕೂಡ ಬಾಬಾ ಕೊಡ್ಲಿಕ್ಕೆ ಬಂದಿದ್ದಾರೆ. अब तन मन धन सब इसमें लगा दो. ನಿಮ್ಮ ತನು ಮನ ಧನವನ್ನ ಇದರಲ್ಲಿ ಹಾಕಿ. ಬ್ರಹ್ಮನೇ ಸಬ್ ಕುಚ್ ನೋಚಾವರ್ ಕರ್ ದಿಯಾ ಹೈ. ಹೀಗೆ ಬ್ರಹ್ಮ ತಂದೆ ಎಲ್ಲವನ್ನ ಅರ್ಪಿಸಿದ್ರು, ಸಮರ್ಪಣೆ ಮಾಡಿದ್ರು. ಅದೇ ರೀತಿಯಾಗಿ ತಾವು ಎಲ್ಲವನ್ನ ಸಮರ್ಪಣೆ ಮಾಡಿ, ಇನ್ಕೋ ಕಹ ಜಾತಾ ಹೇ ಮಹಾದಾನಿ. ಈ ರೀತಿ ಎಲ್ಲವನ್ನ ಅರ್ಪಣೆ ಮಾಡೋರ್ಗಾಗಿನೇ ಹೇಳಲಾಗತ್ತೆ ಮಹಾದಾನಿ. ವಿನಾಶಿ ಧನ್ ಕಾ ದಾನ್ ಕರ್ತೆ ಹೇ ತೋ ಅವಿನಾಶಿ ಧನ್ ಕಾ ಭಿ अविनाशी धन का भी दान करना होता है. जितना जो दान करे, ಬಾಬಾ ಕೂಡ ಹೇಳ್ತಾರೆ, ಹೇಗೆ ವಿನಾಶಿ ಧನವನ್ನ ದಾನ ಮಾಡ್ತಾರೋ ಹಾಗೆ ಈಗ ತಾವು ಈ ಜ್ಞಾನ ಎನ್ನುವಂತ ಅವಿನಾಶಿ ಧನವನ್ನ ದಾನ ಮಾಡ್ತಾ ಹೋಗಿ. नामी ग्रामी दानी होते हैं ना, होते हैं तो कहते हैं फलाना बड़ा ಪ್ಲೇಂತೆಸ್ಟ್ ಥ. ಬಾಬಾ ಕೂಡ ಹೇಳ್ತಿದ್ದಾರೆ, ಯಾರು ಬಹಳ ದಾನ ಪುಣ್ಯ ಮಾಡಿರ್ತಾರೆ ಅವರಿಗಾಗಿ ಹೇಳಲಾಗತ್ತೆ ಇವರು ಬಹಳ ಶ್ರೇಷ್ಠರು, ದಾನಿಗಳು, ಮಹಾದಾನಿಗಳು ಅಂತೇಳಿ. ಹಾಗೆ ಬಾಬಾ ಕೂಡ ಹೇಳ್ತಿದ್ದಾರೆ, ಯಾರು ಈ ರೀತಿಯಾಗಿ ದಾನ ಮಾಡ್ತಾರೆ ಅವರಿಗಾಗಿ ದೊಡ್ಡ ದಾನಿ ಅಂತ ಕೂಡ ಹೆಸರುವಾಸಿ ಆಗ್ತಾರೆ, ಪರೋಪಕಾರಿಗಳು ಅಂತ ಕೂಡ ಹೇಳಲಾಗತ್ತೆ. ಬಾಬಾ ತಿಳಿಸ್ತಾ ಇದ್ದಾರೆ, ನಾಮ್ ತೋ ಹೋತಾ ಹೈ ನಾ ವೇ ಜಿತನಾ ಜೋ ದಾನ್ ಕರೆ. ಬಾಬಾ ಕೂಡ ಹೇಳ್ತಾರೆ, ಯಾರು ಎಷ್ಟು ದಾನ ಮಾಡಿರ್ತಾರೆ ಅವರಿಗಾಗಿ ಹೆಸರಿರುತ್ತೆ. इनडायरेक्ट ईश्वर अर्थ करते हैं, ರಾಜಾಯಿ ನಹಿ ಸ್ಥಾಪನ್ ಹೋತೆ ಹೇ. ಬಾಬಾ ಹೇಳ್ತಿದ್ದಾರೆ, ಇಂಡೈರೆಕ್ಟ್ ಆಗಿ ಈಶ್ವರಾರ್ಥವಾಗಿ ಅವರು ದಾನ ಪುಣ್ಯನ ಮಾಡ್ತಾರೆ. ಆದ್ರೆ ರಾಜಾಯಿ ನಹಿ ಸ್ಥಾಪನ್, ರಾಜ್ಯ ಭಾಗ್ಯವನ್ನಂತೂ ಇಂಡೈರೆಕ್ಟ್ ಆಗಿ ಈಶ್ವರಾರ್ಥವಾಗಿ ಮಾಡ್ತಾರೆ, ರಾಜಧಾನಿ ಸ್ಥಾಪನೆ ಆಗೋದಿಲ್ಲ. ಈಗಂತೂ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಭಕ್ತಿ ಮಾರ್ಗದಲ್ಲಿ. ಇಂಡೈರೆಕ್ಟ್ ಆಗಿ ದಾನ ಪುಣ್ಯ ಮಾಡಿದ್ರೆ ಅವರು ರಾಜಧಾನಿದಲ್ಲಿ ಬರೋದಿಲ್ಲ. ಆದ್ರೆ ಈಗ ತಾವು ಈ ಅವಿನಾಶಿ ಜ್ಞಾನಧನವನ್ನ ದಾನ ಮಾಡ್ತೀರಂದ್ರೆ ರಾಜಧಾನಿಯಲ್ಲಿ ಬರೋರಾಗ್ತೀರಿ. ಆದ್ರಿಂದ ಪೂರ್ಣ ಮಹಾದಾನಿಗಳಾಗ್ಬೇಕು ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಅಭಿ ತೋ ರಾಜ ಹಿ ಸ್ಥಾಪನ್ ಹೋತಿ ಹೈ, ಇಸ್ಲಿಯೇ ಕಂಪ್ಲೀಟ್ ಮಹಾದಾನಿ ಆಗ್ಬೇಕು ಅಂತೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಭಕ್ತಿ ಮಾರ್ಗ ಮೇ ಗಾತೆ ಭಿ ಹೇ ಹಮ್ ವಹಿ ವಾರಿ ಜಾಯಂಗೆ. ಭಕ್ತಿ ಮಾರ್ಗದಲ್ಲಿ ಕೂಡ ಹೇಳ್ತಾ ಬಂದ್ರೆ, ನಾವು ನಿಮಗಾಗಿ ಬಲಿಹಾರಿ ಆಗ್ತೇವೆ, ಸಮರ್ಪಣೆ ಆಗ್ತೇವೆ. ನೀವು ಬರ್ತೀರಾ ಅಂದ್ರೆ ನಮ್ಮ ಎಲ್ಲದನ್ನ ತಮಗೆ ಸಮರ್ಪಣೆ ಮಾಡ್ತೀರಿ ಅಂತ ಈ ರೀತಿಯಾಗಿ ಹೇಳ್ತಾ ಬಂದೆ. ಇಸ್ಮೇ ಖರ್ಚಾ ಕುಚ್ ನಹಿ ಹೇ. ಬಾಬಾ ಹೇಳ್ತಾರೆ, ಇದ್ರಲ್ಲಂತೂ ಯಾವುದೇ ಖರ್ಚಿನ ಮಾತಿಲ್ಲ. ಇಲ್ಲಿ ಏನೆಲ್ಲವನ್ನ ಮಾಡ್ತಾ ಇದ್ರೆಯೋ ಅದು ತಮಗಾಗಿನೇ ಮಾಡ್ಕೊಳ್ಳುವಂಥದ್ದು. ಗೌರ್ಮೆಂಟ್ ಕಾ ಕಿತನಾ ಖರ್ಚಾ ಹೋತಾ ಹೈ. ಹೀಗೆ ಬಾಬಾ ಹೇಳ್ತಾರೆ, ಗೌರ್ಮೆಂಟ್ ಇದು ಕೂಡ ಇಷ್ಟೊಂದು ಖರ್ಚಾಗ್ತಾ ಇರುತ್ತೆ. ಹೀಗೆ 8ರ ಮಾಲೆಯಲ್ಲಾದರೂ ಬನ್ನಿ, 108ರ ಮಾಲೆಯಲ್ಲಾದ್ರೂ ಬನ್ನಿ, ಅಥವಾ 16,108ರ ಮಾಲೆಯಲ್ಲಾದ್ರೂ ಬನ್ನಿ, ಇದು ನಿಮ್ಮ ಮೇಲೆ ಆಧಾರಿತ ಆಗಿದೆ. ಬಾಬಾ ಕೂಡ ಹೇಳ್ತಿದ್ದಾರೆ, ಯಾವ ಮಾಲೆಯಲ್ಲಿ ಬರ್ಬೇಕನ್ನೋದನ್ನು ತಾವೇ ಡಿಸೈಡ್ ಮಾಡ್ಕೊಳ್ಳಿ. 8 ಮಾಲೆ, 108 ಮಾಲೆ, 16,108ರ ಮಾಲೆ ನಿಮ್ಮ ಪುರುಷಾರ್ಥದ ಮೇಲೆ ಆಧಾರಿತ ಆಗಿದೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಪಾಸ್ ವಿತ್ ಆನರ್ ಆಗ್ಬೇಕಾಗಿದೆ. ಈ ರೀತಿ ತಮ್ಮ ಯೋಗ ಬಲವನ್ನ ಮಾಡ್ಕೊಳ್ಳಿ. ಇದರಿಂದ ಯಾವುದೇ ಶಿಕ್ಷೆಯನ್ನು ಅನುಭವಿಸದೆ ಕರ್ಮಾತೀತ ಸ್ಥಿತಿಯನ್ನ ಪಡ್ಕೊಳ್ಬೇಕಾಗಿದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ತಮ್ಮ ಪುರುಷಾರ್ಥವನ್ನ ತಾವೇ ಮಾಡಿ ಯೋಗ ಬಲದಿಂದ ಇಂತಹ ಸ್ಥಿತಿ ಮಾಡ್ಕೊಳ್ಬೇಕು, ಕರ್ಮಾತೀತ ಸ್ಥಿತಿ ಆಗ್ಬೇಕು. ಅದರಿಂದ ಯಾವುದೇ ಶಿಕ್ಷೆ ಆಗ್ಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ ಸಬ್ ಹೋ ವಾರಿಯರ್ಸ್, ತಾವೆಲ್ಲರೂ ಯೋಧರಾಗಿದ್ದೀರಿ. ತುಮಾರಿ ಲಡಾಯಿ ಹೇ ರಾವಣ್ ಸೆ ಕೊಯ್ ಮನುಷ್ಯ ಸೆ ನಹಿ ಹೇ. ನಿಮ್ಮ ಯುದ್ಧ ಇರೋದೇ ರಾವಣನ ಜೊತೆಗೆ, ಮನುಷ್ಯರ ಜೊತೆ ಅಲ್ಲ. ನಪಾಸ್ ಹೋನೆ ಕೆ ಕಾರಣ 2 ಕಲಾ ಕಮ್ ಹೋ ಜಾಯ್. ಬಾಬಾ ಹೇಳ್ತಿದ್ದಾರೆ, ಫೇಲ್ ಆಗೋದ್ರಿಂದ 2 ಕಲೆಗಳು ಕಡಿಮೆ ಆಗುತ್ತೆ. ತ್ರೇತಾಯುಗದಲ್ಲಿ ಬರ್ತೀರಿ, ತ್ರೇತಾಕೋ 2 ಕಲಾ ಕಮ್ ಸ್ವರ್ಗ ಕಹೆಂಗೆ.
ತ್ರೇತಾಯುಗಕ್ಕಾಗಿ 2 ಕಲೆ ಕಡಿಮೆ ಇರುವ ಸ್ವರ್ಗ ಅಂತ ಹೇಳಿ ಹೇಳಲಾಗುತ್ತೆ, ಸೆಮಿ ಸ್ವರ್ಗ ಅಂತ ಕೂಡ ಹೇಳಲಾಗುತ್ತೆ. ಪುರುಷಾರ್ಥ ತೋ ಕರ್ನಾ ಚಾಹಿಯೆ ನ ಬಾಪ್ ಕೋ ಪೂಜಾ ಪೂರಾ ಫಾಲೋ ಕರ್ತೆ ಹೇ. ಬಾಬಾ ಹೇಳ್ತಿದ್ದಾರೆ, ಈಗ ಪುರುಷಾರ್ಥ ಮಾಡ್ಬೇಕಾಗಿದೆ, ಪೂರ್ಣ ತಂದೆಯನ್ನ ಅನುಸರಿಸಬೇಕಾಗಿದೆ. ಇದರಲ್ಲಿ ಮನಸ್ಸು ಬುದ್ಧಿಯಿಂದ ಸಮರ್ಪಣೆ ಆಗ್ಬೇಕು. ಫಾಲೋ ಫಾದರ್ ಮಾಡಿ ಮನಸ್ಸು ಬುದ್ಧಿಯಿಂದ ಪೂರ್ಣ ಅರ್ಪಿತ ಆಗ್ರಿ. ಬಾಬಾ ಯಹ ಸಬ್ ಕುಚ್ ಆಪ್ಕಾ ಹೇ, ಬಾಬಾ ಇದೆಲ್ಲವೂ ತಮ್ಮದೇ ಆಗಿದೆ. ಬಾಪ್ ಕಹೆಂಗೆ ಯಹ ಸರ್ವಿಸ್ ಮೇ ಲಗಾವು. ಬಾಬಾ ಹೇಳ್ತಾರೆ ಎಲ್ಲ ನನ್ನದೇ ಅಂತ ಬಾಬಾ ಹೇಳಿದ ತಕ್ಷಣ ಬಾಬಾ ಹೇಳ್ತಾರೆ ಇದೆಲ್ಲವನ್ನ ಸೇವೆಯಲ್ಲಿ ಹಾಕಿ. ಮೈ ಜೋ ತುಮ್ಕೋ ಮತ್ ದೇತಾ ಹೂ ವಹ ಕಾರ್ಯ ಕರೋ. ನಾನ್ ನಿಮ್ಗೆ ತಾವು ಮಕ್ಕಳಿಗೆ ಯಾವ ಮತವನ್ನ ಕೊಡ್ತಾ ಇದ್ದೇನೆ ಅದನ್ನ ಕಾರ್ಯದಲ್ಲಿ ತೊಡಗಿಸಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ವಿಶ್ವವಿದ್ಯಾಲಯದಲ್ಲಿ ತೊಡಗಿಸಿ, ಸೇವಾ ಕೇಂದ್ರವನ್ನ ತೆರೀರಿ, ಕೇವಲ ಈ ಸಂದೇಶವನ್ನ ಕೊಡ್ತಾ ಹೋಗಿ, ಯೂನಿವರ್ಸಿಟಿನ ತೆಗಿತಾ ಹೋಗಿ, ಸೇವಾ ಕೇಂದ್ರವನ್ನ ತೆಗಿತಾ ಹೋಗಿ, ಎಲ್ಲರ ಕಲ್ಯಾಣ ಮಾಡ್ತಾ ಹೋಗಿ. ಸಿರ್ಫ್ ಯಹ ಮೆಸೇಜ್ ದೇನಾ ಹೇ, ಬಾಪ್ ಕೋ ಯಾದ್ ಕರೋ ಅವರು ವರ್ಸಾಲೋ. ಕೇವಲ ಎಲ್ಲರಿಗೂ ಇದೇ ಸಂದೇಶವನ್ನ ಹೇಳ್ತಾ ಹೋಗಿ, ತಂದೆಯನ್ನ ನೆನಪು ಮಾಡಿ ತಂದೆಯಿಂದ ಆಸ್ತಿ ಪಡ್ಕೊಳ್ಳಿ. ಎಲ್ಲಾ ಧರ್ಮದವ್ರಿಗೂ ಬಾಬಾ ಹೇಳಿದ್ರಲ್ಲಿ ಎಲ್ಲಾ ಧರ್ಮದವ್ರಿಗೂ ಹೇಳಿ, ಎಲ್ಲಾ ಆತ್ಮಗಳಿಗಾಗಿ ಇದೇ ಸಂದೇಶವನ್ನ ಹೇಳ್ತಾ ಹೋಗಿ. ಮೆಸೇಜ್ ಪೈಗಂಬರ್ ತುಮ್ ಬಚ್ಚೋ ಕೋ ಕಹಾ ಜಾತಾ ಹೈ. ಬಾಬಾ ಹೇಳ್ತಾರೆ ಮೆಸೆಂಜರ್ ಅಥವಾ ಪೈಗಂಬರ್ ಅಂತ ಹೇಳಿ ತಾವ್ ಮಕ್ಕಳಿಗೆ ಹೇಳಲಾಗತ್ತೆ. ಸಬ್ಕೋ ಬಾಪ್ ಕಾ ಸಂದೇಶ ದೋ ತೋ ಬಾಪ್ ಬ್ರಹ್ಮದಾರ ಕಾತೆ ಹೈ ಕಿ ಮುझे ಯಾದ್ ಕರೋ ತೋ ತುಮಾರೆ ವಿಕರ್ಮ ವಿನಾಶ ಹೋಂಗೆ. ಎಲ್ಲರಿಗೂ ಇದೇ ಸಂದೇಶ ಹೇಳಿ. ಶಿವಬಾಬಾ ಬ್ರಹ್ಮಾರವರ ಮೂಲಕ ತಿಳಿಸ್ತಾ ಇದ್ದಾರೆ, ಅವರನ್ನೇ ನೆನಪು ಮಾಡೋದ್ರಿಂದ ವಿಕರ್ಮ ವಿನಾಶ ಆಗತ್ತೆ. ಎಲ್ಲರಿಗೂ ಇದೇ ಸಂದೇಶ ಹೇಳಿ. ಡ್ರಾಮಾ ಅನಾದಿ ಬನಾ ಹುವಾ ಹೈ, ಅಬ್ ಕಬ್ ಬನಾ ಕಬ್ ಪೂರಾ ಹೋಗಾ ಯಹ ಪ್ರಶ್ನೆ ನಹಿ ಉಠ್ ಸಕ್ತಾ. ಬಾಬಾ ಹೇಳ್ತಿದ್ದಾರೆ ಈ ನಾಟಕ ಅನಾದಿ ಆಗಿರುವಂತದ್ದು, ಇದು ಯಾವಾಗ ಆರಂಭ ಆಯ್ತು ಯಾವಾಗ ಮುಕ್ತಾಯ ಆಗತ್ತೆ ಈ ಪ್ರಶ್ನೆನೇ ಹುಟ್ಟುವಂತಿಲ್ಲ ಅಂತ ಬಾಬಾ ಹೇಳ್ತಾರೆ. ಯಹ ಡ್ರಾಮಾ ಅನಾದಿ ಚಲ್ತಾ ಹಿ ರಹತಾ ಹೈ. ಈ ಅನಾದಿ ನಾಟಕ ನಡೀತಾನೆ ಇರುತ್ತೆ. ಆತ್ಮ ಕಿತನಾ ಚೋಟಿ ಬಿಂದಿ ಹೇ. ಬಾಬಾ ಕೂಡ ಹೇಳ್ತಾರೆ ಆತ್ಮ ನೋಡಿ ಎಷ್ಟು ಚಿಕ್ಕದಾಗಿದೆ. ಉಸ್ಮೇ ಯಹ ಅವಿನಾಶಿ ಪಾರ್ಟ್ ನೂಂದಾ ಹುವಾ ಹೇ. ಈ ಚಿಕ್ಕ ಬಿಂದು ಆತ್ಮನಲ್ಲಿ ಅವಿನಾಶಿ ಆಗಿರುವಂತಹ ಪಾತ್ರ ತುಂಬಿದೆ. ಕಿತನಿ ಗುಹ್ಯ ಬಾತ್ ಹೇ. ಆತ್ಮನಿಗಾಗಿ ಎಷ್ಟೊಂದು ಗುಹ್ಯ ಮಾತುಗಳಿದಾವೆ. ಸ್ಟಾರ್ ಮಿಸಲ್ ಚೋಟಿ ಬಿಂದಿ ಹೇ. ಆತ್ಮ ಎಷ್ಟು ಚಿಕ್ಕ ನಕ್ಷತ್ರ ಆಗಿದೆ. ಮತಾಯೇ ಬಿ ಯಹ ಮಸ್ತರ್ ಪರ್ ಬಿಂದಿ ದೇತೆ. ಮಾತೆಯರು ಕೂಡ ಮಸ್ತಕದ ಮೇಲೆ ಬಿಂದಿಯನ್ನ ಇಟ್ಕೊಳ್ತಾರೆ, ತಿಲಕವನ್ನ ಇಟ್ಕೊಳ್ತಾರೆ. ಇದು ಆತ್ಮದ ನೆನಪಾರ್ಥ, ಆತ್ಮದ ಸ್ಮೃತಿಯ ನೆನಪಾರ್ಥ ಇಟ್ಕೊಳ್ತಾರೆ. ಅಭಿ ತುಮ್ ಬಚ್ಚೆ पुरुषार्थ से अपने आप को ರಾಜ ತಿಲಕ ದೇ ರಹೆ ಹೇ. ಬಾಬಾ ಹೇಳ್ತಿದ್ರೆ ಪುರುಷಾರ್ಥದಿಂದ ತಾವೀಗ ರಾಜ ತಿಲಕವನ್ನ ಇಟ್ಕೊಳ್ಬೇಕಾಗಿದೆ. ಸ್ಥೂಲ ತಿಲಕ ಅಲ್ಲ, ಬಾಬಾ ಹೇಳ್ತಾರೆ ರಾಜ ತಿಲಕವನ್ನ ಇಟ್ಕೊಳ್ಳಿ. ತುಮ ಬಾಪ್ ಕಿ ಶಿಕ್ಷಾ ಪರ್ ಅಚ್ಚಿ ರೀತಿ ಚಲೆಂಗೆ ತೋ ಜಿಸ್ಕಿ ತುಮ್ ಅಪ್ನಾ ಕೋ ರಾಜ ತಿಲಕ ದೇತೆ ಹೋ. ಬಾಬಾ ಹೇಳ್ತಿದ್ದಾರೆ ಶ್ರೀಮತದಂತೆ ಬಾಬಾರವರ ಶಿಕ್ಷಣದಂತೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತೀರಂದ್ರೆ ಬಾಬಾ ಹೇಳ್ತಾರೆ ನಿಮಗೆ ನೀವೇ ರಾಜ ತಿಲಕವನ್ನ ಇಟ್ಕೊಂಡಂಗೆ. ऐसे नहीं कि इसमें ಆಶೀರ್ವಾದ ವ ಕೃಪಾ ಹೋತಿ. ಬಾಬಾ ಹೇಳ್ತಾರೆ ಈ ರೀತಿ ಎಲ್ಲ ಇದರಲ್ಲಿ ಆಶೀರ್ವಾದ ಕೃಪೆ ಆಗ್ತಾ ಇರುತ್ತೆ. ತುಂಬಿ ಅಪ್ನೆ ಕೋ ರಾಜ ತಿಲಕ್ ದೇತೆ ಹೋ. ಬಾಬಾ ಹೇಳ್ತಿದ್ದಾರೆ ನಾನು ಶಿವಬಾಬಾ ಇದ್ರಾಗೆ ನನ್ಗೆ ಆಶೀರ್ವಾದ ಮಾಡ್ತಾರೆ, ಕೃಪೆ ಮಾಡ್ತಾರೆ ಅಂತ ಹೇಳಿ ತಿಳ್ಕೊಳ್ಬೇಡಿ. ತಮಗೆ ತಾವೇ ರಾಜ ತಿಲಕವನ್ನ ಇಟ್ಕೊಳ್ಳಿ. ಶಿಕ್ಷಣದಿಂದ ತಮಗೆ ತಾವೇ ರಾಜ ತಿಲಕ ಇಟ್ಕೊಳ್ಳಿ. ಅಸುಲ್ ಮೇ ಯಹ ರಾಜ ತಿಲಕ್ ಹೇ. ಫಾಲೋ ಫಾದರ್ ಕರ್ನೆ ಕಾ ಪುರುಷಾರ್ಥ ಕರ್ನ. ಬಾಬಾ ಹೇಳ್ತಾರೆ ವಾಸ್ತವದಲ್ಲಿ ರಾಜ ತಿಲಕವನ್ನ ಇಟ್ಕೊಳ್ಳೋದು ಫಾಲೋ ಫಾದರ್ ಮಾಡುವಂಥದ್ದು. ಫಾಲೋ ಫಾದರ್ನ ಪುರುಷಾರ್ಥವನ್ನೇ ಮಾಡಿ. ಬ್ರಹ್ಮ ತಂದೆ ಎಂಥ ಪುರುಷಾರ್ಥ ಮಾಡಿದ್ರು ಅದ್ರಂತೆ ಮಾಡಿ ರಾಜ ತಿಲಕ ಸಿಗುತ್ತೆ. ದೂಸರೋ ಕೋ ನಹಿ ದೇಖ್ನಾ ಹೇ. ಬೇರೆಯವ್ರನ್ನ ನೋಡ್ಬೇಡಿ. ಯಹ ಮನ್ಮನಾಭವ್ ಜಿಸ್ಸೆ ಅಪ್ನೆ ಕೋ ಆಪ್ ಹಿ ತಿಲಕ್ ಮಿಲ್ತಾ ಹೇ. ಹೀಗೆ ಬಾಬಾ ಹೇಳ್ತಾರೆ ರಾಜ ತಿಲಕವನ್ನ ಇಟ್ಕೊಳ್ಳಿಕ್ಕೆ
ಶಿಕ್ಷಣದಂತೆ ನಡೀರಿ, ಶ್ರೀಮತದಂತೆ ನಡೀರಿ, ಒಂದು ಫಾಲೋ ಫಾದರ್ ಮಾಡಿ, ಇನ್ನೊಂದು ಮನ್ಮನಾಭವದಲ್ಲಿರ್ರಿ ಅಂತೇಳಿ ಬಾಬಾ ಹೇಳ್ತಾರೆ. ತನಗೆ ತಾನೇ ರಾಜ ತಿಲಕ ಸಿಗುತ್ತೆ. ಯಹ ಹಿ ರಾಜಯೋಗ. ತುಮ್ ಬೆಗ್ಗರ್ ಟು ಪ್ರಿನ್ಸ್ ಬಂತೆ ಹೋ. ಈಗ ತಾವು ಬೆಗ್ಗರ್ ನಿಂದ ಪ್ರಿನ್ಸ್ ಆಗ್ತಾ ಇದ್ರಿ, ರಾಜಕುಮಾರರಾಗ್ತಿದ್ರಿ. ತೋ ಕಿತನ ಅಚ್ಚಾ ಪುರುಷಾರ್ಥ ಕರ್ನಾ ಚಾಹಿಯೆ. ಹಾಗಾದ್ರೆ ಎಷ್ಟು ಒಳ್ಳೆ ಪುರುಷಾರ್ಥ ಮಾಡ್ಬೇಕು, ರಾಜಕುಮಾರರಾಗುವ ಪುರುಷಾರ್ಥ ಅಂತ ಬಾಬಾ ಹೇಳ್ತಾರೆ. ಫಿರ್ ಕಿತನಾ ಕಿತನಾ ಬಿ ಫಾಲೋ ಕರ್ನಾ ಹೇ. ಹಾಗಾದ್ರೆ ತಂದೆಯನ್ನ ಎಷ್ಟೊಂದು ಫಾಲೋ ಮಾಡ್ಬೇಕು. ಯಾತೋ ಸಮಜ್ ಕಿ ಬಾತ್ ಹೇನ ಪಡಾಯಿ ಸೇ ಕಮಾಯಿ ಹೋತಿ ಹೇ. ಬಾಬಾ ಹೇಳ್ತಿದ್ದಾರೆ, ವಿದ್ಯೆಯಿಂದ ಸಂಪಾದನೆ ಆಗತ್ತೆ. ಜಿತ್ನಾ ಜಿತ್ನಾ ಯೋಗ ಉತ್ತನಿ ಧಾರಣ ಹೋಗಿ. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ಯೋಗ ಅಷ್ಟೆಷ್ಟೇ ಧಾರಣೆ ಕೂಡ ಆಗ್ತಾ ಹೋಗುತ್ತೆ. योग में ही मेहनत है, इसलिए भारत का ರಾಜಯೋಗ ಗಾಯ ಹುವಾ ಹೇ. ಬಾಬಾ ಹೇಳ್ತಿದ್ರೆ ಯೋಗದಲ್ಲಿನೇ ಪರಿಶ್ರಮ ಇರೋದು. ಹಾಗಾಗಿ ಭಾರತದ ಪ್ರಾಚೀನ ಯೋಗ ರಾಜಯೋಗ ಅಂತೇಳಿ ಹೆಸರುವಾಸಿಯಾಗಿದೆ. ಅಭಿ ಗಂಗಾ ಶಾಸ್ अभी गंगा स्थान गंगा स्नान करते करते तो आयु भी चली हुई आयु भी चली आए तो भी ಪಾವನ್ ಬನ್ನ ಸಕೆ. ಬಾಬಾ ಹೇಳ್ತಿದ್ದಾರೆ, ಗಂಗಾ ಸ್ನಾನ ಮಾಡ್ತಾ ಮಾಡ್ತಾ ಎಷ್ಟು ಆಯುಷ್ಯವನ್ನ ಕಳೆದ್ರಿ, ಆದ್ರೂ ಪಾವನ ಆಗ್ಲೇ ಇಲ್ಲ. ಭಕ್ತಿ ಮಾರ್ಗ ಮೇ ಈಶ್ವರಾರ್ಥ ಗರೀಬೋ ಕೋ ದೇತೆ ಹೇ. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ಈಶ್ವರಾರ್ಥವಾಗಿ ಬಡವರಿಗಾಗಿ ದಾನ ಮಾಡ್ತಾ ಬಂದಿದೆ. ಯಾ ಫಿರ್ ಖುದ್ ಈಶ್ವರ್ ಆಕರ್ ಗರೀಬೋ ಕಿ ವಿಶ್ವ ಕಾ ಮಾಲಿಕ್ ಬಾದಶಾಹಿ ದೇತೆ ಹೇ. ಬಾಬಾ ಹೇಳ್ತಾರೆ, ಈಗ ಸ್ವತಃ ಈಶ್ವರನೇ ಬಂದು ಬಡವರಿಗಾಗಿನೇ ರಾಜ್ಯ ಭಾಗ್ಯವನ್ನ ಕೊಡ್ತಿದ್ದಾರೆ. ಗರೀಬ್ ನಿವಾಸ್ ಹೇ. ಬಾಬಾ ಹೇಳ್ತಿದ್ದ, ನಾನು ಬಡವರ ಬಂಧುವಾಗಿದ್ದೀನಲ್ವಾ, ಹಾಗಾಗಿ ಬಡವರನ್ನೇ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಿದ್ದೀನಿ. ಭಾರತ್ ಜೋ 100% साल्वेंट था वह अब इस समय 100% ಇನ್ಸಾಲ್ವೆಂಟ್ ಹೇ. ಹೀಗೆ ಬಾಬಾ ಹೇಳ್ತಾರೆ, ಭಾರತ 100% ನಿರ್ವಿಕಾರಿಯಾಗಿತ್ತು, ಈಗ ಅದೇ ಭಾರತ 100% ವಿಕಾರಿ ಆಗಿದೆ. ದಾನ್ ಹಮೇಶಾ ಗರೀಬೋಂಕು ದಿಯಾ ಜಾತಾ ಹೈ. ಬಾಬಾ ಹೇಳ್ತಿದ್ರು, ದಾನ ಬಡವರಿಗಾಗಿನೇ ಕೊಡ್ಲಾಗತ್ತೆ. ಬಾಪ್ ಕಿತನಾ ಊಂಚಾ ಬನಾತೆ ಹೇ ಐಸೆ ಬಾಪ್ಕೋ ಗಾಲಿ ದೇತೆ ಹೇ. ಬಾಬಾರವ್ರು ನಮ್ಗ ಮಕ್ಕಳನ್ನ ಎಷ್ಟು ಶ್ರೇಷ್ಠರನ್ನಾಗಿ ಮಾಡ್ತಾರೆ, ಎಷ್ಟು ರಾಜ್ಯದ ಭಾಗ್ಯವನ್ನೇ ಕೊಡ್ತಿದ್ದಾರೆ ಅಂತ ತಂದೆಗೆ ಎಷ್ಟೊಂದು ನಿಂದನೆಯನ್ನ ಮಾಡ್ತಾ ಬಂದಿದ್ರಿ. ಬಾಪ್ ಖಾತೆ ಹೇ ಐಸೆ ಜಬ್ ಗ್ಲಾನಿ ಕರ್ತೆ ಹೇ ತೋ ಮುझे ಆನಾ ಪಡ್ತಾ ಹೇ. ಬಾಬಾ ಹೇಳ್ತಾರೆ, ಯಾವಾಗ ನೀವು ನನ್ಗೆ ನಿಂದನೆ ಮಾಡ್ತೀರಿ, ಗ್ಲಾನಿ ಮಾಡ್ತಾ ಹೋಗ್ತೀರಿ, ಆ ಸಮಯದಲ್ಲೇ ನಾನು ಬರ್ಬೇಕಾಗತ್ತೆ. यह भी ड्रामा में नूंद है, यह बाप भी है, टीचर भी है, मुख्य लोग कहते हैं, ಸಿಖ್ ಲೋಗ್ ಬಿ ಕಾತೆ ಹೇ ಸದ್ಗುರು ಅಕಾಲ್. ಹೀಗೆ ಶಿವಬಾಬರವರು ತಂದೆನೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ. ಹೆಚ್ಚಾಗಿ ಸದ್ಗುರು ಅಂತೇಳಿ ಸಿಖ್ ಧರ್ಮದಲ್ಲಿರೋರು ಸದ್ಗುರು ಅಂತೇಳಿ ಭಗವಂತನಿಗಾಗಿ ಮಹಿಮೆ ಮಾಡ್ತಾರೆ, ಗಾಯನ ಮಾಡ್ತಾರೆ. ಅದೇ ಭಕ್ತಿ ಮಾರ್ಗಕ್ಕೆ ಗುರು ತೋ ಡೇರ್ ಹೇ. ಭಕ್ತಿ ಮಾರ್ಗದ ಗುರುಗಳಂತೂ ಬಹಳ ಸಂಖ್ಯೆಯಲ್ಲಿದ್ದಾರೆ. ಅಕಾಲ್ ಕಾ ತಖ್ತ್ ಅಕಾಲ್ ಕಾ ತಖ್ತ್ ಸಿರ್ಫ್ ಯಹ ಮಿಲ್ತಾ ಹೇ. ಬಾಬಾ ಹೇಳ್ತಾರೆ, ಸಿಖ್ ಧರ್ಮದವರು ಏನು ಸದ್ಗುರು ಅಂತ ಹೇಳಿ ಹೇಳ್ತಾರೆ, ಅಕಾಲ ತಖ್ತ್ ಈ ಸಮಯದಲ್ಲಿ ಈಗ ಬ್ರಹ್ಮಾರವರಿಗಾಗಿ ಬಾಬಾ ಚೈತನ್ಯ ಅಕಾಲ ತಖ್ತ್ ಸಿಗ್ತಾ ಇದೆ. ತುಮ್ ಬಚ್ಚೋ ಕಾ ಭಿ ತಖ್ತ್ ಯೂಸ್ ಕರ್ತೆ ಹೇ. ಬಾಬಾ ಕೂಡ ಹೇಳ್ತಿದ್ದಾರೆ, ತಾವು ಮಕ್ಕಳ ತಖ್ತ್ ಸಿಂಹಾಸನವನ್ನ ಬಾಬಾ ಯೂಸ್ ಮಾಡ್ತಿದ್ದಾರೆ. ಬ್ರಹ್ಮಾರವರ ತಖ್ತನ್ನ ಬಾಬಾ ಯೂಸ್ ಮಾಡ್ಕೊಳ್ತಿದ್ದಾರೆ. ಕತೆ ಹೇ ಮೈ ಇನ್ಮೇ ಪ್ರವೇಶ ಕರ್ತಾ ಹೂಂ. ಬಾಬಾ ಹೇಳ್ತಾರೆ, ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೆ, ಇವರ ತಖ್ತನ್ನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಸಬ್ಕಾ ಕಲ್ಯಾಣ ಕರ್ತಾ ಹೂಂ. ಇವರ ತಖ್ತನ್ನ ಯೂಸ್ ಮಾಡ್ಕೊಂಡು ತಾವೆಲ್ಲ ಮಕ್ಕಳ ಕಲ್ಯಾಣವನ್ನ ಮಾಡ್ತಾ ಇದ್ದೀನಿ. ಇಸ್ ಸಮಯ ಇನ್ಕಾ ಯಹ ಪಾಠ ಹೇ. ಈ ಸಮಯದಲ್ಲಿ ಬಾಬಾರವರ ಪಾತ್ರ ಈ ರೀತಿ ಇದೆ.
ಬ್ರಹ್ಮಾರವರ ತಕ್ತನ ಯೂಸ್ ಮಾಡಿಕೊಂಡು ತಾವೆಲ್ಲ ಮಕ್ಕಳ ಕಲ್ಯಾಣವನ್ನ ಮಾಡೋದೇ ನನ್ನ ಪಾರ್ಟ್ ಅಂತ ಹೇಳಿ ಬಾಬಾ ಹೇಳ್ತಾರೆ. ಯಹ ಬಡಿ समझने की बात है, नया कोई समझ ना सके. ಬಾಬಾ ಹೇಳ್ತಾರೆ ಇದಂತೂ ತಿಳ್ಕೊಳ್ಳುವಂತ ಮಾತಾಗಿದೆ, ಹೊಸಬರು ಈ ಮಾತನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ರಹಸ್ಯದ ಮಾತು ಇದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. अच्छा, ओम शांति. मीठे मीठे सिखलाते बच्चों प्रति माता पिता बाप दादा का याद प्यार, गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, नमस्ते नमस्ते नमस्ते. ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, ಅವಿನಾಶಿ ಜ್ಞಾನ ಧನದ ದಾನ ಮಾಡಿ ಮಹಾದಾನಿಗಳಾಗಬೇಕಾಗಿದೆ. ಅವಿನಾಶಿ ಜ್ಞಾನದ ದಾನ ಮಾಡಿ ಮಹಾದಾನಿಗಳಾಗಬೇಕಾಗಿದೆ. जैसे ब्रह्मा बाप ने अपना सब कुछ इसमें लग दिया है, वैसे फॉलो फादर कर राजाई में ऊंच पद लेना. ಹೇಗೆ ಬ್ರಹ್ಮ ತಂದೆ ತನ್ನ ಸರ್ವಸ್ವವನ್ನು ಇದರಲ್ಲಿ ತೊಡಗಿಸಿದರು, ಅದೇ ರೀತಿಯಾಗಿ ಹೇಗೆ ಬ್ರಹ್ಮ ತಂದೆಯು ತನ್ನ ಸರ್ವಸ್ವವನ್ನು ಇದರಲ್ಲಿ ತೊಡಗಿಸಿದರು, ಅದೇ ರೀತಿ ತಂದೆಯನ್ನು ಅನುಸರಿಸಿ ರಾಜಧಾನಿಯಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. ಬಾಬಾ ಎರಡನೇ ಪಾಯಿಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ, ಶಿಕ್ಷೆಗಳಿಂದ ಪಾರಾಗಲು ಇಷ್ಟು ಯೋಗ ಬಲವನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ. ಶಿಕ್ಷೆಯಿಂದ ಪಾರಾಗಲು ಇಷ್ಟು ಯೋಗ ಬಲವನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ. ಅದರಿಂದ ಕರ್ಮಾತೀತ ಸ್ಥಿತಿಯನ್ನ ಪಡೆಯಬೇಕಾಗಿದೆ. ಅದರಿಂದ ಕರ್ಮಾತೀತ ಸ್ಥಿತಿಯನ್ನು ಪಡೆಯಬೇಕಾಗಿದೆ. ಪಾಸ್ ವಿತ್ ಆನರ್ ಆಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ಅನ್ಯರನ್ನು ನೋಡಬಾರದು. ಪಾಸ್ ವಿತ್ ಆನರ್ ಆಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ಅನ್ಯರನ್ನು ನೋಡಬಾರದು. ಬಾಬಾ ವರದಾನ ಹೇಳ್ತಿದ್ದಾರೆ, ಕಠಿಣ ನಿಯಮ ಮತ್ತು ದೃಢ ಸಂಕಲ್ಪದ ಮೂಲಕ, ಕಠಿಣ ನಿಯಮ ಮತ್ತು ದೃಢ ಸಂಕಲ್ಪದ ಮೂಲಕ ಹುಡುಗಾಟಿಕೆಯನ್ನು ಸಮಾಪ್ತಿ ಮಾಡುವಂತಹ ಬ್ರಹ್ಮ ತಂದೆಯ ಸಮಾನ ಅಥಕ್ ಭವ, ಹುಡುಗಾಟಿಕೆಯನ್ನು ಸಮಾಪ್ತಿ ಮಾಡುವಂತಹ ಬ್ರಹ್ಮ ತಂದೆಯ ಸಮಾನ ಅಥಕ್ ಭವ. ಬಾಬಾ ಇದರ ಅರ್ಥ ಹೇಳ್ತಿದ್ದಾರೆ, ಬ್ರಹ್ಮ ತಂದೆಯ ಸಮಾನ ಅಥಕ್ ಅರ್ಥಾತ್ ಅವಿಶ್ರಾಂತಿ ಆಗೋದ್ರಲ್ಲಿ ಹುಡುಗಾಟಿಕೆಯನ್ನ ಸಮಾಪ್ತಿ ಮಾಡಿ. ಬಾಬಾ ಹೇಳ್ತಿದ್ದಾರೆ, ಬ್ರಹ್ಮ ತಂದೆಯ ಸಮಾನ ಅಥಕ್ ಆಗಿದೆ, ಹುಡುಗಾಟಿಕೆಯನ್ನ ಸಮಾಪ್ತಿ ಮಾಡಿ. ಇದಕ್ಕಾಗಿ ಯಾವುದೇ ಕಠಿಣ ನಿಯಮ ಮಾಡಿಕೊಳ್ಳಿ. ಇದಕ್ಕಾಗಿನೇ ಒಂದು ಕಠಿಣ ನಿಯಮವಂತ ಮಾಡ್ಕೊಳ್ಳಿ. ದೃಢ ಸಂಕಲ್ಪ ಮಾಡಿ, ಅಟೆನ್ಷನ್ ಅಥವಾ ಗಮನ ಕೊಡ್ತಾ ಹೋಗಿ. ಕಾವಲುದಾರ ಸದಾ ಅಲರ್ಟ್ ಆಗಿದ್ದಾಗ ಹುಡುಗಾಟಿಕೆ ಸಮಾಪ್ತಿ ಆಗಿಬಿಡುತ್ತೆ. ಹೀಗೆ ಬಾಬಾ ಹೇಳ್ತಾರೆ, ನಿಯಮಗಳನ್ನ ಕಠಿಣ ಮಾಡ್ಕೊಂಡಾಗ ನಿಯಮ ನಾನು ಫಾಲೋ ಮಾಡ್ಲೇಬೇಕು, ನಾನು ಹಿಂಗೆ ಮಾಡ್ಬೇಕು, ಇದೇ ಸಮಯದಲ್ಲೇ ಇಂಥದ್ದೇ ನಾನು ಸ್ಥಿತಿಯಲ್ಲಿರ್ಬೇಕು ಅಂತೇಳಿ ದೃಢ ಸಂಕಲ್ಪ ಮಾಡ್ಕೊಳ್ತೀರಿ, ಅದ್ರ ಕಡೆನೆ ಗಮನ ಕೊಡ್ತೀರಂದ್ರೆ ಹುಡುಗಾಟಿಕೆ ಸಮಾಪ್ತಿ ಆಗತ್ತೆ.
ಯಾವಾಗ ಬೇಕಾದ್ರೆ ಹೆಂಗೆಂಗೋ ನಿಯಮ ಇಲ್ಲದಂಗೆ ನಮಗ್ ತಿಳ್ದಂಗೆ ಮಾಡ್ದೆ, ಬಿಟ್ಟಾಗ ಬಿಟ್ಟೆ, ಬಂದಾಗ ಬಂದೆ, ಹೋದಾಗ ಹೋದೆ, ಈ ರೀತಿ ಆದ್ರೆ ದೃಢ ಸಂಕಲ್ಪ ಇಲ್ಲ, ಹುಡುಗಾಟಿಕೆ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ಕಠಿಣ ನಿಯಮ ಈ ಸಮಯದಲ್ಲಿ ನಾನು ಹಿಂಗೆ ಮಾಡ್ಬೇಕು, ಇದೇ ಸ್ಥಿತಿಯಲ್ಲೇ ಇರ್ಬೇಕು, ಇಂಥದ್ದೇ ಕಾರ್ಯ ಮಾಡ್ಬೇಕು, ಯೋಗ ಇದೇ ಟೈಮಲ್ಲಿ ಮಾಡ್ಬೇಕು, ನಾನು ಸೇವೆ ಇದೇ ಟೈಮಲ್ಲೇ ಮಾಡ್ಬೇಕು ಅಂತ ಹೇಳಿ ಹಿಂಗೆ ನಿಯಮ ಹಾಕೊಳ್ಳಿ ಅಂತ ಬಾಬಾ ಹೇಳ್ತಿದ್ದಾರೆ. ಈ ರೀತಿ ಇರ್ತೀರಂದ್ರೆ ಅಲರ್ಟ್ ಆಗಿರ್ತೀರಿ, ಹುಡುಗಾಟಿಕೆ ಸಮಾಪ್ತಿ ಆಗತ್ತೆ. ಮೊದಲು ಸ್ವಯಂನ ಮೇಲೆ ಪರಿಶ್ರಮ ಮಾಡಿ, ನಂತರ ಸೇವೆಯಲ್ಲಿ. ಮೊದಲು ಸ್ವಯಂನ ಪರಿವರ್ತನೆ, ಸ್ವಪುರುಷಾರ್ಥ ಕಡೆಗೆ ಪರಿಶ್ರಮ ಪಡಿ, ನಂತರದಲ್ಲಿ ಸೇವೆ ಅಂತ ಬಾಬಾ ಹೇಳ್ತಾರೆ. ಮೊದಲು ಸೇವೆ 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 ಅಂತ ಹೋಗೋದಲ್ಲ, ಸ್ವಯಂನ ಕಡೆಗೆ ಗಮನ ಮಾಡಿ, ಆಗ ಧರಣಿ ಪರಿವರ್ತನೆ ಆಗೋದು. ಹೀಗೆ ಬಾಬಾ ಹೇಳ್ತಾರೆ, ಸ್ವಪುರುಷಾರ್ಥದಿಂದಲೇ ವಿಶ್ವ ಪರಿವರ್ತನೆ. ಹಾಗಾಗಿ ನೀವು ಸ್ವತಃ ಅಲರ್ಟ್ ಆಗಿರ್ತೀರಂದ್ರೆ ಧರಣಿ ಪರಿವರ್ತನೆ ಆಗತ್ತೆ. ಈಗ ಕೇವಲ ಮಾಡಿವೆವು, ಆಗಿಬಿಡುವೆವು, ಈ ಆರಾಮದ ಸಂಕಲ್ಪ ದಿಂಬುಗಳನ್ನ ಬಿಡಿ. ಬಾಬಾ ಹೇಳ್ತಿದ್ದಾರೆ, ಮಾಡ್ತೇವೆ, ಆಗ್ತೇವೆ, ಮುಂದೆ ಬಾಬಾ ಹೇಳಿದಾರಲ್ಲ ಕರ್ಮಾತೀತ ಸ್ಥಿತಿ ಹೊಂದುತ್ತೇವೆ. ಹಾಗಲ್ಲ, ಬಾಬಾ ಹೇಳ್ತಾರೆ ಹೀಗೆ ಈ ಆರಾಮಾಗಿರುವಂತ ಸಂಕಲ್ಪ ಎನ್ನುವಂತ ದಿಂಬುಗಳನ್ನ ಬಿಟ್ಬಿಡಿ ಅಂತ ಬಾಬಾ ಹೇಳ್ತಾರೆ. ಮಾಡ್ಲೇಬೇಕು, ಆಗ್ಲೇಬೇಕು. ಇತ್ತ ಸ್ಲೋಗನ್ ಅನ್ನ ಮಸ್ತಕದಲ್ಲಿ ನೆನಪಿದ್ರೆ ಪರಿವರ್ತನೆ ಆಗ್ಬಿಡುತ್ತೆ. ಮುಂದಾಗ್ತೇವೆ, ನೋಡ್ತೇವೆ, ಮಾಡ್ತೇವೆ ಅಲ್ಲ, ಆಗ್ಲೇಬೇಕು, ಮಾಡ್ಲೇಬೇಕು ಅಂತ ಹೇಳಿ ಬಾಬಾ ಹೇಳ್ತಾರೆ. ಇಂತಹ ಕಠಿಣ ನಿಯಮವನ್ನ, ದೃಢ ಸಂಕಲ್ಪವನ್ನ ಹಾಕೊಳ್ಳಿ ಅಂತೇಳಿ ಬಾಬಾ ತಿಳಿಸ್ತಾರೆ. ಹತ್ತಕ್ಕಾಗಿರ್ರಿ ಅಂತೇಳಿ ಬಾಬಾ ಹೇಳಿದ್ರು. ಸ್ಲೋಗನ್ ಇದೆ, ಸಮರ್ಥ ಮಾತಿನ ಲಕ್ಷಣವಾಗಿದೆ. ಸಮರ್ಥ ಮಾತಿನ ಲಕ್ಷಣವಾಗಿದೆ. ಯಾವ ಮಾತಿನಲ್ಲಿ ಆತ್ಮಿಕ ಭಾವ, ಶುಭ ಭಾವನೆ ಇರಲಿ. ಯಾವ ಮಾತಿನಲ್ಲಿ ಆತ್ಮಿಕ ಭಾವ ಮತ್ತು ಶುಭ ಭಾವನೆ ಇರುತ್ತದೆಯೋ ಅಂತ ಮಾತು ಸಮರ್ಥ ಮಾತಿನ ಲಕ್ಷಣ ಅಂತ ಬಾಬಾ ಹೇಳ್ತಾರೆ. ಸಮರ್ಥ ಮಾತು ಅಂದ್ರೇನೆ ಶುಭ ಭಾವನೆ, ಶುಭ ಕಾಮನೆ ಇರ್ಬೇಕು. ಬಾಬಾ ಇದರ ಮನಸಾ ಸೇವೆಗಾಗಿ ಬಾಬಾ ಪಾಯಿಂಟ್ ಹೇಳ್ತಿದ್ದಾರೆ. ಎಷ್ಟು ಸಮಯ ಸಮೀಪ ಬರ್ತಾ ಹೋಗುತ್ತದೆ ಅಷ್ಟು ವ್ಯರ್ಥ ಸಂಕಲ್ಪವು ಹೆಚ್ಚುತ್ತಿದೆ. ಬಾಬಾ ಹೇಳ್ತಿದ್ದಾರೆ, ಸಮಯ ಹತ್ರ ಬಂದಷ್ಟು ವ್ಯರ್ಥ ಸಂಕಲ್ಪವು ಹೆಚ್ಚುತ್ತಿದೆ. ಆದ್ರೆ ಇದು ಚುಕ್ತ ಆಗೋದಕ್ಕೆ ಹೊರೆ ಬರ್ತಿದೆ. ಬಾಬಾ ಹೇಳ್ತಿದ್ರೆ ಚುಕ್ತ ಮಾಡ್ಕೊಳ್ಳಿಕ್ಕೆ, ವ್ಯರ್ಥ ಸಂಕಲ್ಪವನ್ನ ಚುಕ್ತ ಮಾಡ್ಲಿಕ್ಕೆ ಹೊರೆ ಅನಿಸ್ತಾ ಇದೆ. ಅದರ ಕೆಲಸವಾಗಿದೆ ಬರುವುದು, ನಿಮ್ಮ ಕೆಲಸವಾಗಿದೆ ಹಾರುವ ಕಲೆಯ ಮೂಲಕ, ಸಕಾಶದ ಮೂಲಕ ಪರಿವರ್ತನೆ ಮಾಡುವುದು. ಮನುಷ್ಯರಲ್ಲಿ, ಹೊರಗಡೆ ಜಗತ್ತಲ್ಲಿ ಸಮಯ ಹತ್ರ ಬಂದಷ್ಟು ವ್ಯರ್ಥ ಜಾಸ್ತಿ ಆಗುತ್ತೆ. ಲೌಕಿಕಗಳಲ್ಲಿ ಜನರಲ್ಲಿ ಇನ್ನು ಸ್ವರ್ಗ ಹತ್ರ ಆದಷ್ಟು ಇನ್ನೂ ತಮೋ ಪ್ರಧಾನ ಸ್ಥಿತಿ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅವರ ಹೊರೆಯನ್ನ ಕಡಿಮೆ ಮಾಡ್ಬೇಕಂದ್ರೆ ತಾವು ಅವ್ರದ್ದು ಕೆಲಸ, ವ್ಯರ್ಥದ ಕೆಲಸ ಬರೋದೇ, ತಮ್ಮ ಕೆಲಸ ವ್ಯರ್ಥಕ್ಕೆ ಸಕಾಶ ಕೊಡೋದು, ವ್ಯರ್ಥವನ್ನ ಸಮಾಪ್ತಿ ಮಾಡೋದು. ಈ ರೀತಿಯಾಗಿ ಸಕಾಶದ ಮೂಲಕ ಪರಿವರ್ತನೆ ಮಾಡಿ, ಗಾಬರಿ ಆಗ್ಬೇಡಿ, ಅದರಲ್ಲಿ ಸಿಲ್ಕ್ಲೂಬಾರ್ದು. ಮುಂದೆ ಬರುವಂತ ಸ್ಥಿತಿಗಳು ಬಹಳ ವ್ಯರ್ಥದಿಂದ ಇರುತ್ತೆ, ಬಹಳ ತಮೋ ಪ್ರಧಾನತೆ. ಅಲ್ಲಿ ಮುಂದಿನ ಸ್ಥಿತಿಗಾಗಿ ತಾವು ಗಾಬರಿ ಆಗ್ಬೇಡಿ, ಮತ್ತೆ ಅದರಲ್ಲಿ ಹೋಗಿ ಸಿಕ್ಕಾಕೊಳ್ಬೇಡಿ ಅಂತ ಬಾಬಾ ಹೇಳ್ತಾರೆ. ಇಷ್ಟು ಅಲರ್ಟ್ ಆಗಿರಿ, ಸಕಾಶ ಕೊಡ್ತಾ ಇರಿ. ಓಂ ಶಾಂತಿ. ಬಾಬಾರವ್ರು ಏನ್ ತಿಳಿಸ್ಕೊಟ್ರು?